ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ. ಮೊದಲನೇದಾಗಿ ನಮ್ಮೆಲ್ಲರ ನೆಚ್ಚಿನ ಗುರುಗಳಾದ ಮಹರ್ಷಿ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಪಾದಪದ್ಮಗಳಿಗೆ ನಮಸ್ಕರಿಸುತ್ತಾ ಈ ಒಂದು ಸೆಷನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾವೆಲ್ಲರೂ ಇಷ್ಟೊತ್ತು ಧ್ಯಾನ ಮಾಡಿದ್ದೀವಿ. ಮೇಡಮ್ ಅವ್ರು ಹೇಳಿದ್ರು, ನಮ್ಮೆಲ್ಲರ ಧ್ಯಾನ ಮಾಡಿದ ನಮ್ಮೆಲ್ಲರ ದೇಹಕ್ಕೆ ಸಹಕರಿಸಿದ, ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹಕ್ಕೆ ಕೂಡ ವಂದನೆಗಳು ಸಲ್ಲಿಸಿದ್ವಿ, ಥ್ಯಾಂಕ್ಸ್ ಹೇಳಿದ್ವಿ. ಅಂದ್ರೆ ದೇಹ ಎಷ್ಟು ಇಂಪಾರ್ಟೆಂಟು, ದೇಹ ಸಹಕರಿಸಿದ್ರೇನೆ ನಾವು ಧ್ಯಾನ ಮಾಡೋಕೆ ಆಗ್ತಕ್ಕಂಥದ್ದು. ಹಾಗೆ ದೇಹದ ಜೊತೆಗೆ ಮನಸ್ಸು ಕೂಡ ನಮ್ಗೆ ಇರ್ಬೇಕು. ಧ್ಯಾನ ಮಾಡ್ಬೇಕು ಅನ್ನೋ ಮನಸ್ಸಿದ್ರೇನೆ ನಾವು ಧ್ಯಾನ ಮಾಡಕ್ಕಾಗದು ಅಲ್ವಾ. ಮನಸ್ಸು, ಬುದ್ಧಿ ಎಲ್ಲವೂ ಸಹಕರಿಸಿದ್ರೇನೆ ನಾವು ಈ ಧ್ಯಾನವನ್ನ ಮಾಡ್ತಕ್ಕಂಥದ್ದು. ಇಲ್ಲಿ ಮನಸ್ಸು ಮತ್ತು ಬುದ್ಧಿಯ ಬಗ್ಗೆ ಸ್ವಲ್ಪ ವಿಚಾರಗಳನ್ನ ತಿಳ್ಕೊಳ್ಳೋಣ. ದೇಹ, ಮನಸ್ಸು, ಬುದ್ಧಿ ಅಂದ್ರೆ ಏನು, ಯಾವ ರೀತಿ ಅದು ಕೆಲಸ ಮಾಡತ್ತೆ, ಎಲ್ಲದ್ರ ಬಗ್ಗೆನೂ ತಿಳ್ಕೊಳ್ತಾ ಹೋಗೋಣ ಒಂದ್ ಸ್ವಲ್ಪ. ಇಲ್ಲಿ ನಾನು ಅಂದ್ರೆ ಯಾರು ಅಂತ ಕೇಳ್ತೀವಿ. ನಾನು ಅಂದ್ರೆ ಯಾರು? ನಾನು ಅಂದ್ರೆ ಈ ದೇಹನ, ನಾನು ಅಂದ್ರೆ ಈ ಮನಸ್ಸ, ನಾನು ಅಂದ್ರೆ ಈ ಬುದ್ಧಿನ, ನಾನು ಅಂದ್ರೆ ಯಾರು? ಆತ್ಮನ. ಎಲ್ಲಗಳ ಸಂಯೋಗವೇ ನಾನು. ದೇಹ, ಮನಸ್ಸು, ಬುದ್ಧಿ, ಆತ್ಮ ಎಲ್ಲದರ ಸಂಯೋಗವೇ ನಾನು. ನಿಜವಾದ ನಾನು ಯಾರು ಅಂದ್ರೆ ಆತ್ಮವೇ ನಿಜವಾದ ನಾನು. ಬರೀ ಆತ್ಮ ಒಂದೇ ಇದ್ರೆ ಸಾಧನೆ ಮಾಡಕ್ಕೆ ಸಾಧ್ಯ ಆಗಲ್ಲ. ಈ ದೇಹದ ಜೊತೆ ಇರ್ಬೇಕು ಆತ್ಮ. ಒಂದು ಆತ್ಮದ ಉನ್ನತಿ ಆಗ್ಬೇಕು ಅಂದ್ರೆ ಈ ದೇಹದ ಸಹಕಾರ ಬೇಕೇ ಬೇಕು. ದೇಹ ಚೆನ್ನಾಗಿ ಸಹಕರಿಸಿದ್ರೇನೆ ಆತ್ಮ ಕೂಡ ತನ್ನ ಉನ್ನತಿಯ ಸಾಧನೆಗೆ ಕೆಲಸ ಮಾಡ್ತಕ್ಕಂಥದ್ದು. ಅದಕ್ಕೆ ದೇಹ, ಮನಸ್ಸು, ಬುದ್ಧಿ, ಆತ್ಮ ಎಲ್ಲವೂ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಆ ಒಂದು ಸಾಧನೆಯನ್ನ ಮಾಡ್ತಾ ಹೋದ್ರೆ ಅದು ಪರಮಾತ್ಮನ ಸ್ಥಿತಿಗೆ ತಲುಪಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ನಿಮ್ಗೆಲ್ಲ ಗೊತ್ತಿರ್ಬೋದು, 5 ಫಿಂಗರ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. 5 ಬೆರಳುಗಳು: ದೇಹ, ಮನಸ್ಸು, ಬುದ್ಧಿ, ಆತ್ಮ, ಪರಮಾತ್ಮ. ದೇಹ, ಮನಸ್ಸು, ಬುದ್ಧಿ, ಆತ್ಮ, ಪರಮಾತ್ಮ. ನೋಡ್ರಿ, ಇದರಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಯಾವ್ದಕ್ ಕೊಟ್ಟಿದೀವಿ? ಪರಮಾತ್ಮ. ನಾವೇನಾದ್ರೂ ವಿಜಯ ಸಾಧಿಸಿದ್ರೆ ಏನಂತೀವಿ? ಗೆಲ್ಲು ಹೀಗಂತೀವಿ ಅಲ್ವಾ? ಹೀಗಂತೀವ? ಇಲ್ಲ. ಇದು ಪರಮಾತ್ಮನ ಸ್ಥಿತಿ. ಇದು ದೇಹ, ಇದು ಲೀಸ್ಟ್ ಪ್ರಿಫರೆನ್ಸ್ ಇದಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇದು ಕೊನೆಯ ಆದ್ಯತೆ ಇದಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇದು ದೇಹ. ಎರಡನೇ ಆದ್ಯತೆ ಮನಸ್ಸು. ನೋಡ್ರಿ, ದೇಹ ಯಾವಾಗ್ಲೂ ದೇಹನೂ ಚೆನ್ನಾಗಿರ್ಬೇಕು. ನಾವೇನ್ ಮಾಡಿದೀವಿ, ಹುಟ್ಟದಾಗಿಂದ ಈ ದೇಹಕ್ಕೆ ಎಲ್ಲ ಒಂದು ಸೌಲಭ್ಯಗಳನ್ನ ಕೊಡ್ತಾ ಹೋಗಿದೀವಿ. ದೇಹದ ಆರೋಗ್ಯ ಎಲ್ಲ ನೋಡ್ಕೊಳ್ತಾ ಇದೀವಿ. ದೇಹ ಚೆನ್ನಾಗಿರ್ಬೇಕು ನಮ್ಗೆ ಅಂತ ನಮ್ಗೆ ಹುಟ್ಟದಾಗಿಂದ ಗೊತ್ತಿರೋದು ಅದೊಂದೇ. ದೇಹ ಒಂದೇ ನಮಗ್ ಗೊತ್ತು ಅಲ್ವಾ. ಅದಕ್ಕೆ ಚೆನ್ನಾಗಿ ಆಹಾರ ಕೊಡ್ತೀವಿ, ಒಳ್ಳೆಯ ಬಟ್ಟೆ ಹಾಕ್ತಿವಿ, ಶೃಂಗಾರಗೊಳಿಸ್ತೀವಿ. ಅದಕ್ಕೆ ಏನಾದ್ರೂ ಆರೈಕೆ ಮಾಡ್ತೀವಿ. ಏನಾದ್ರೂ ಚೆನ್ನಾಗಿ ಒಂಚೂರು ಹುಷಾರಿಲ್ಲ ಅಂದ್ರೆ ಮಾಡಿದ್ರೆ ಒಳ್ಳೆ ಆರೈಕೆ ಮಾಡ್ತೀವಿ, ಚೆನ್ನಾಗಿ ಇಟ್ಕೊಳ್ತೀವಿ. ಇಲ್ಲಿ ದೇಹನೇ ನಾನು ಅಂತ ನಾವ್ ಅಂದ್ಕೊಂಡಿದ್ವಿ ಅಲ್ವಾ. ಆದ್ರೆ ಕೊನೆಯ ಆದ್ಯತೆ ದೇಹಕ್ಕೆ ಇದೆ. ಇಲ್ಲಿ ದೇಹನೂ ಚೆನ್ನಾಗಿರ್ಬೇಕು. ದೇಹ ಚೆನ್ನಾಗಿರ್ಬಾರ್ದು ಅಂತಲ್ಲ, ದೇಹನೂ ಚೆನ್ನಾಗಿರ್ಬೇಕು. ದೇಹ ಚೆನ್ನಾಗಿದ್ರೇನೆ ಎಲ್ಲಾ ಕೆಲ್ಸ ಮಾಡಕ್ ಆಗ್ತಕ್ಕಂಥದ್ದು. ಆದ್ರೆ ಈ ದೇಹ ಒಂದೇ ನಾನಲ್ಲ, ದೇಹವೇ ನಾನಲ್ಲ, ದೇಹವೂ ಕೂಡ ನಾನು ಅಷ್ಟೇ. ದೇಹ ಒಂದೇ ನಾನಾಗಕ್ಕೆ ಸಾಧ್ಯ ಇಲ್ಲ. ದೇಹವನ್ನ ನಾವು ಕೊಡ್ಬೇಕು ಇಂಪಾರ್ಟೆನ್ಸ್, ಜೊತೆಗೆ ಬೇರೆದಕ್ಕೂ ಕೂಡ ನಾವು ಪ್ರಾಮುಖ್ಯತೆಯನ್ನ ಕೊಡ್ತಾ ಹೋಗ್ಬೇಕು. ನೆಕ್ಸ್ಟ್, ಈ ದೇಹದ ಒಂದು ಸ್ಥಿತಿಯಲ್ಲಿರೋರು ಯಾರು ಅಂದ್ರೆ ತಾಮಸಿಕ ಬುದ್ಧಿ ಇರ್ತಕ್ಕಂಥವ್ರು. ತಾಮಸಿಕ ಬುದ್ಧಿ ಹೆಂಗಿರುತ್ತೆ? ಊಟ ಮಾಡೋದು, ಮಲಗೋದು ಅಷ್ಟೇ, ನಾನು ನನ್ನದು ಅಷ್ಟೇ ಇರುತ್ತೆ. ತಾಮಸ ಬುದ್ಧಿ ಇರೋರ್ಗೆ, ದೇಹ ಸ್ಥಿತಿಯಲ್ಲಿರೋರ್ಗೆ ಅಷ್ಟೇ ಇರುತ್ತೆ. ನಾನು ನನ್ನದಷ್ಟೇ ಇರುತ್ತೆ. ಬೇರೆ ಏನ್ರ ಬಗ್ಗೆನೂ ಅವ್ರ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಈ ಒಂದು ದೇಹ ಸ್ಥಿತಿಯಿಂದ ನಾವು ಹೊರಗೆ ಬರ್ಬೇಕು ಅಂದ್ರೆ ನಾವು ಆ ಒಂದು ಎಷ್ಟೋ ಜನ್ಮಗಳನ್ನ ಎತ್ತಬೇಕಾಗತ್ತೆ. ಈ ಬರೀ ದೇಹ, ತಾಮಸ ಬುದ್ಧಿಯಲ್ಲಿ ಇರ್ತಕ್ಕಂಥವ್ರು
ಎಷ್ಟೋ ಕೆಲವು ಬಹಳ ಅವರು ಜನ್ಮಗಳನ್ನ ತಗೊಂಡು ಆಮೇಲೆ ಮುಂದಿನ ಸ್ಥಿತಿಗೆ ಬರ್ತಕ್ಕಂಥದ್ದು. ಇದರಲ್ಲಿ ನಾವು ಕುಂಭಕರ್ಣನನ್ನು, ಕುಂಭಕರ್ಣ 6 ತಿಂಗಳು ಮಲಗ್ತಿದ್ದ, 6 ತಿಂಗಳು ಎದ್ದಿರ್ತಿದ್ದ. 6 ತಿಂಗಳು ಊಟ ಮಲಗ್ಬಿಟ್ಟಾಗ ಊಟ ಇಲ್ಲ, ಏನಿಲ್ಲ, ಎದ್ದಾಗ ಅಷ್ಟೇ ಊಟ ಮಾಡ್ತಿದ್ದ. 6 ತಿಂಗಳು ಬರೀ ತಿನ್ನೋದು, 6 ತಿಂಗಳು ಮಲಗೋದು. ಇದು ತಾಮಸ ಬುದ್ಧಿ. ಬರೀ ತಿನ್ನೋದು ಮಲಗೋದಷ್ಟೇ ಇದ್ರೆ ಇದು ತಾಮಸ ಬುದ್ಧಿ. ಇದು ದೇಹ ಸ್ಥಿತಿಯಲ್ಲಿರುವವರ ಪರಿಸ್ಥಿತಿ. ಹೀಗೆ ಇರ್ತಾರೆ. ನೆಕ್ಸ್ಟ್ ಮನಸ್ಸು, 2ನೆಯ ಭಾಗ ಮನಸ್ಸು. ಮನಸ್ಸು ಹೇಗಿರುತ್ತೆ ಅಂದ್ರೆ, ಅದು ಎಷ್ಟೋ ಜನ್ಮಗಳಿಂದ ಈ ಆತ್ಮ ಈ ದೇಹ ತಗೊಂಡು ಭೂಮಿ ಮೇಲೆ ಬಂದಾಗಿದ್ದನು ಆ ಮನಸ್ಸು ತನ್ನ ಆಟವನ್ನ ಆಡಿಸ್ತಾನೇ ಇದೆ, ತನ್ನ ಆಟವನ್ನ ಆಡ್ತಾನೇ ಇದೆ. ಅದು ಹೇಳ್ದಂಗೆ ನಾವು ಕೇಳ್ತಾ ಇದ್ದೀವಿ, ಹೌದಲ್ವಾ? ಇವತ್ತು ಕೂಡ ನಾವು ಮನಸ್ಸು ಹೇಳ್ದಂಗೆ ಕೇಳ್ತೀವಿ. ಕೇಳ್ಬೇಕು, ಮನಸ್ಸಂಗ್ ಹೇಳ್ದಂಗೆ ಕೇಳಬಾರ್ದ? ಮನಸ್ಸು ಹೇಳ್ದಂಗೆ ಕೇಳಿದ್ದಕ್ಕೆ ನಾವು ಇವತ್ತು ಧ್ಯಾನಕ್ಕೆ ಬಂದಿದ್ದೀವಿ, ಈ ಒಂದು ಸತ್ಸಂಗ ಅಟೆಂಡ್ ಮಾಡಿದ್ದೀವಿ. ನಾನು ನನ್ನ ಮನಸ್ಸು ಮಾಡು ಕ್ಲಾಸು ಅನ್ನೋವತ್ತಿಗೆ ಮಾಡಕ್ ಬಂದಿದ್ದೀನಿ, ಹೌದಲ್ವಾ? ಆದ್ರೆ ಮನಸ್ಸು ಏನ್ ಹೇಳುತ್ತೆ ಅದನ್ನ ನಾವು ಅಳೆದು ತೂಗಿ ಕರೆಕ್ಟಾ ಅಲ್ವಾ ಅಂತ ಬುದ್ಧಿಯಿಂದ ಅಳೆಯಬೇಕು. ಮನಸ್ಸು ಏನ್ ಹೇಳುತ್ತೆ ಅದನ್ನ ಬುದ್ಧಿಯಿಂದ ಅಳಿಬೇಕು ನಾವು. ಆವಾಗ ನಾವು ಸರಿಯಾದ ಕೆಲಸ ಮಾಡಕ್ಕೆ ಸಾಧ್ಯ ಆಗುತ್ತೆ. ಈ ಮನಸ್ಸು ಹೆಂಗಿರುತ್ತೆ ಅಂದ್ರೆ, ಒಂದು ಎತ್ತು, ನೀವು ಒಂದು ಹಸುನೋ ಎತ್ತುನೋ ಹಂಗೆ ಬಿಟ್ಬಿಟ್ರೆ, ಅದಕ್ಕೇನು ಮೂಗ್ದಾರ ಏನು ಹಾಕಿ ಹಗ್ಗ ಹಿಡಿದ ಬಿಟ್ರೆ ಅದೇನ್ ಮಾಡುತ್ತೆ? ಹೆಂಗ್ ಬೇಕೋ ಹಂಗೆ ಹೋಗ್ತಾ ಇರುತ್ತೆ, ನಮ್ ಕೈಗೆ ಸಿಗೋದಿಲ್ಲ. ನಮ್ಮ ಮನಸ್ಸು ಕೂಡ ಹಾಗೇನೆ, ಅದು ಬೇಕಾಬಿಟ್ಟಿ ಹೋಗ್ತಾ ಇರುತ್ತೆ. ಯಾಕೆಂದ್ರೆ ಮನೋವೇಗಕ್ಕೆ ಸರಿಯಾದ ವೇಗ ಯಾವುದೂ ಇಲ್ಲ. ಅದು ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಹೋಗ್ತಿರುತ್ತೆ. ಜೆಟ್ ವೇಗಕ್ಕಿಂತ ಫಾಸ್ಟ್ ಇರೋದು ಮನೋವೇಗ. ಮನೋವೇಗಕ್ಕೆ ಸರಿಯಾದ ವೇಗ ಯಾವುದೂ ಇಲ್ಲ, ಅಷ್ಟು ಫಾಸ್ಟ್. ನಾವ್ 1 ನಿಮಿಷ ಒಂದತ್ರ ಕೂತಿದ್ರೆ ಅಷ್ಟ್ರೊಳಗೆ ನಮ್ಮ ಮನಸ್ಸು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಹೋಗ್ ಬರುತ್ತೆ. ಯಾರಾದ್ರೂ ಕೇಳಿದ್ರೆ, ಇವ್ರು ಎಲ್ಲೋ ಹೋಗಿದ್ವಲ್ಲ, ನಾವ್ ಏನ್ ಮಾಡ್ತಾ ಇದ್ವಿ, ಏನೇನೋ ಚಿಂತನೆ ಮಾಡ್ತಾನೆ ಇರುತ್ತೆ. ಅವ್ರು ಯಾರೋ ಕರೆದಿದ್ರಲ್ಲ ನಮ್ಮನ್ನ, ಎಲ್ಲೋ ಹೋಗಿದ್ವಿ, ಅವ್ರೇನೋ ಅಂದ್ರಲ್ಲ, ಏನೇನೋ ಚಿಂತನೆ ಮಾಡ್ತಾನೆ ಇರುತ್ತೆ, ಆಲೋಚನೆ ಮಾಡ್ತಾ ಇರುತ್ತೆ. ಮನಸ್ಸು ಅಂದ್ರೆ ಏನು? ಆಲೋಚನೆಗಳನ್ನೇ ಹೊತ್ತನೆ ಮನಸ್ಸು. ಆಲೋಚನೆಗಳು ಒಂದಾದ್ಮೇಲೆ ಬರ್ತಾನೇ ಇರುತ್ತೆ, ಅದೇ ಮನಸ್ಸು. ಮನಸ್ಸು ಅಂದ್ರೇನು? ಆಲೋಚನೆಗಳೇ ಮನಸ್ಸು. ನಮಗೆ ಧ್ಯಾನಕ್ಕೆ ಬರಕ್ ಮುಂಚೆ ನಮಗ್ ಗೊತ್ತಿಲ್ಲ ಮನಸ್ಸು ಅಂದ್ರೆ ಏನು ಅಂತ ಗೊತ್ತಿಲ್ಲ, ನಾನು ಅಂದ್ರೆ ಏನು ಅಂತ ಗೊತ್ತಿಲ್ಲ. ನಾವ್ ಏನು ಆಲೋಚನೆ ಮಾಡ್ತೀವಿ ಅನ್ನೋದು ನಮ್ಗೆ ಗಮನಕ್ಕೆ ಬರ್ತಿರ್ಲಿಲ್ಲ. ನಾವು ಸುಮ್ನೆ ಹೆಂಗ್ ಬೇಕೋ ಹಂಗಿರ್ತಾ ಇದ್ವಿ, ಅದು ಹೇಳ್ದಂಗೆ ಕೇಳ್ಕೊಂಡೇ ಇರ್ತಾ ಇದ್ವಿ. ಮನಸ್ಸು ಹೇಳ್ತಿದ್ದೆ ಅದೇ ನಾನು ಅಂದ್ಕೊಂಡ್ಬಿಟ್ಟಿದೀವಿ. ನಾನ್ ಹಿಂಗೆ ಯೋಚನೆ ಮಾಡಿದೆ, ನಾನ್ ಹಂಗೆ, ನನ್ ಹೀಗೆ ಮಾಡೋದು, ನನ್ಗೆ ಈ ತರ ಅನ್ಸಿದೆ, ಇದೆಲ್ಲ ಆಲೋಚನೆಗಳೇ. ಇದೇ ನಾನು ಅಂದ್ಕೊಂಡ್ಬಿಟ್ಟಿದೀವಿ, ನಾನೇ ಮನಸ್ಸು ಅಂತ ಅಂದ್ಕೊಂಡ್ಬಿಟ್ಟಿದೀವಿ. ಆದ್ರೆ ನಿಜವಾದ ನಾನು ಮನಸ್ಸಲ್ಲ. ಇದು ಮನಸ್ಸಿನ ಸ್ಥಿತಿ ರಜೋಗುಣದ ಸ್ಥಿತಿ. ತಾಮಸಿಕ ಆಯ್ತು, ದೇಹದ ಸ್ಥಿತಿ ತಾಮಸಿಕ ಸ್ಥಿತಿ ಆಯ್ತು. ಮನಸ್ಸಿನ ಸ್ಥಿತಿ ರಜೋಗುಣದ ಸ್ಥಿತಿ. ರಜೋಗುಣ ಅಂದ್ರೇನು? ತಾಮಸದಲ್ಲಿ ಮಲಗೋದು ಎದ್ದೊಳೋದಷ್ಟೇ. ರಜೋಗುಣದಲ್ಲಿ ಇದಕ್ಕಿಂತ ಒಂದು ಮುಂದುವರಿದ ಭಾಗ. ಈಗ ನಮ್ಮ ರಾಜಕಾರಣಿಗಳೆಲ್ಲ ಏನ್ ಹೇಳ್ತಾರೆ ಇದ್ದಾರೆ, ಒಂದು ಎಲ್ಲ ನನ್ನದೇ ನಡಿಬೇಕು, ನಾನೇ ರಾಜನ್ ತರ ಇರ್ಬೇಕು, ನನ್ನದೇ ಎಲ್ಲ ನಡಿಬೇಕು, ನಾನು ಹೇಳ್ದಂಗೆ ಎಲ್ರೂ ಕೇಳ್ಬೇಕು. ಇದು ನಾವು ರಾಮಾಯಣದ ಸನ್ನಿವೇಶದಲ್ಲಿ ತಗೊಂಡ್ರೆ ಯಾವ ಪಾತ್ರ ಬರುತ್ತೆ ಅಂದ್ರೆ ರಾವಣನ ಪಾತ್ರ. ದೇಹ ಸ್ಥಿತಿಯಲ್ಲಿ ಕುಂಭಕರ್ಣ, ಮನಸ್ಸಿನ ಸ್ಥಿತಿಯಲ್ಲಿ ರಾವಣನ ಪಾತ್ರ ಬರುತ್ತೆ ಮನಸ್ಸಿನ ಸ್ಥಿತಿಯಲ್ಲಿ. ಈ ರಾವಣ ಏನ್ ಮಾಡ್ತಾನೆ? ಅವನ್ ಮನಸ್ಸು ಹೇಳ್ತು ಸೀತಾದೇವಿನ ಎತ್ಕೊಂಬ ಅಂತ, ಎತ್ಕೊಂಡ್ ಬಂದ. ಮಂಡಾದರಿ ಎಷ್ಟು ಹೇಳಿದ್ಲು, ಯಾರೆಷ್ಟು ಬುದ್ಧಿ ಹೇಳಿದ್ರು ಅವ್ನ್ ಕೇಳಲಿಲ್ಲ, ಹೋಗಿ ಸೀತೆನ ಎತ್ಕೊಂಡ್ ಬಂದ. ಇದು ಒಂದು ರಾಜಸ ಗುಣಕ್ಕೆ ನನ್ನದು, ಅವನ ಮನಸ್ಸು ಹೆಂಗ್ ಹೇಳಿದ್ರು ಅವ್ನು ಕೇಳ್ತಾ ಇರ್ತಾನೆ. ಈ ಮನಸ್ಸಿನ ಸ್ಥಿತಿಯಲ್ಲಿರುವನು ರಾವಣ. ಇದು ನಾನಲ್ಲ, ಈ ದೇಹ ನಾನ ಅಲ್ಲ, ಈ ಮನಸ್ಸು ನಾನ ಅಲ್ಲ. ಮನಸ್ಸು ಹೇಗೆ ಫಾರ್ಮೇಶನ್ ಆಗುತ್ತೆ ಅಂದ್ರೆ, ಈ ದೇಹ ತಂದೆ ತಾಯಿಗಳಿಂದ ಬಂದಿದೆ, ಹೌದಲ್ಲ?
ಒಂದು ವೀರ್ಯಾಣು, ಒಂದು ಅಂಡಾಣು ಸೇರಿ ಈ ದೇಹ ರಚನೆಯಾಗಿ ತಾಯಿ ಗರ್ಭದಲ್ಲಿ 9 ತಿಂಗಳಿದ್ದು ಹೊರಗೆ ಬಂದು ಒಂದು ಈ ಭೂಮಿ ಮೇಲೆ ಬಂದು ಜೀವನ ನಡೆಸ್ತಕ್ಕಂಥದ್ದು. ಈ ದೇಹ ತಂದೆ ತಾಯಿಯಿಂದ ಬಂದಿದೆ. ಯಾಕೆಂದ್ರೆ ನಮ್ಗೆ ಜೆನೆಟಿಕಲಿ ಅದೇ ತರ ಬಂದಿದೆ. ಯಾವ್ದಾದ್ರು ಒಂದು ಏನೋ ಪ್ರಾಬ್ಲಮ್ಸ್ ಇರ್ಲಿ, ಇಲ್ಲ ಏನೋ ಬುದ್ಧಿ ಇರ್ಲಿ, ನಮ್ ಬುದ್ಧಿ ಇರ್ಲಿ, ನಮ್ಮ ವಾಕ್ಚಾತುರ್ಯ ಇರ್ಲಿ, ಇನ್ನೇನೇ ಇದ್ರು ಎಲ್ಲ ಅಪ್ಪನಂಗೆ ಅಮ್ಮನಂಗೆ, ಇದು ಇವ್ರಪ್ಪನಂಗೆ, ಇದು ಇವ್ರಪ್ಪನಂಗೆ ಅಂತ ಹೇಳ್ತಾನೆ ಇರ್ತೀವಿ. ಇಲ್ಲ ಅವ್ರ ತಾತನಂಗೆ, ಅಜ್ಜಿ ಹಂಗೆ, ಹಿಂಗೆ ಹೇಳ್ತಾ ಇರ್ತೀವಿ. ಇದು ವಂಶ ಪಾರಂಪರ್ಯವಾಗಿ ಒಂದು ಹಾರ್ಮೋನ್ಸ್ ಅಲ್ಲಿ, ಕ್ರೋಮೋಸೋಮ್ಸ್ ಅಲ್ಲಿ, DNA ಅಲ್ಲಿ ಎಲ್ಲ ಪಾಸ್ ಆಗಿರುತ್ತೆ. ಆತರ ತಂದೆ ತಾಯಿಗಳಿಂದ ಬಂದಿರುತ್ತೆ ನಮ್ಗೆ ದೇಹ. ಮನಸ್ಸು ಹೇಗ್ ಬರುತ್ತೆ ಅಂದ್ರೆ ಒಂದು ಪರಿಸರದಿಂದ ಡೆವಲಪ್ ಆಗುತ್ತೆ. ನಮ್ಮ ಒಂದು ಸುತ್ತಲಿನ ಒಂದು ಏನು ವಾತಾವರಣ ಇದೆ ಅದೇ ರೀತಿ ಮನಸ್ಸು ಡೆವಲಪ್ ಆಗುತ್ತೆ. ಮನಸ್ಸು ನಮ್ಗೆ ಎಲ್ಲ ಏನೇನೋ ಗೈಡೆನ್ಸ್ ಕೊಡ್ತಾ ಇರುತ್ತೆ. ಆದ್ರೆ ಇದು ಸರಿನಾ ತಪ್ಪ ಅನ್ನೋದು ನಮ್ಗೆ ಅದನ್ನ ಅಳಿಯೋ ಶಕ್ತಿ ಬೇಕು ನಮಗೆ. ಮನಸ್ಸು ಯಾವ ರೀತಿ ನಮ್ಮನ್ನ ಒಂದು ಒಳ್ಳೆ ದಾರಿಗೆ ಕರ್ಕೊಂಡು ಹೋಗುತ್ತಾ, ಕೆಟ್ಟ ದಾರಿಗೆ ಕರ್ಕೊಂಡು ಹೋಗುತ್ತಾ, ಅದು ನಾವು ಬುದ್ಧಿಯಿಂದ ಅಳಿಬೇಕು. ಈಗ ನಾವು ಎಲ್ಲೋ ಹೋಗ್ತಾ ಇರ್ತೀವಿ, ಮನಸ್ಸು ಯಾವತ್ತು ಕರೆಕ್ಟ್ ಗೈಡೆನ್ಸ್ ಏನ್ ಕೊಡೋದಿಲ್ಲ, ಅದಕ್ಕೆ ಹೆಂಗ್ ಬೇಕೋ ಹಂಗ್ ಹೋಗ್ತಾ ಇರುತ್ತೆ. ನಾವೆಲ್ಲೋ ಹೋಗ್ತಾ ಇರ್ತೀವಿ, ಅಲ್ಲಿ ಒಂದು ಬೋಂಡ ಅಂಗಡಿ ನೋಡ್ತೀವಿ, ನಮ್ಗೆ ಅದ್ ತಿನ್ಬೇಕು ಅನ್ಸುತ್ತೆ. ಮನಸ್ತಾನೆ ಹೇಳೋದು ಅದನ್ನ ತಿನ್ನೋದು ಚೆನ್ನಾಗಿರುತ್ತೆ ಅಂತ ಹೇಳುತ್ತೆ. ಆದ್ರೆ ಇದನ್ನ ಬುದ್ಧಿಯಿಂದ ಅಳಿಬೇಕು. ಹೌದು, ಇವತ್ತು ನನ್ನ ಹೊಟ್ಟೆ ಸರಿ ಇಲ್ಲ, ನನ್ನ ಹೊಟ್ಟೆ ಕೆಟ್ಟಿದೆ, ಹೊಟ್ಟೆ ನೋವು ಬರ್ತಾ ಇದೆ, ಇಲ್ಲ ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ, ಡೈಜೆಷನ್ ಪ್ರಾಬ್ಲಮ್ ಆಗಿದೆ, ಹಂಗಾಗಿ ನಾನು ಇವತ್ತು ಬೋಂಡ ತಿನ್ಬಾರ್ದು ಅಂತ ಹೇಳಿ ಬುದ್ಧಿ ಹೇಳುತ್ತೆ. ತಿನ್ಬೇಡ ಅಂತ ಹೇಳಿ ಬುದ್ಧಿ ಹೇಳುತ್ತೆ. ಇಲ್ಲಿ ಮನಸ್ಸು ಹೇಳಿದ್ದನ್ನ ಮನಸ್ಸು ರಾಂಗ್ ಗೈಡೆನ್ಸ್ ಕೊಡುತ್ತೆ. ಆದ್ರೆ ಬುದ್ಧಿ ಅದನ್ನ ಸರಿನಾ ತಪ್ಪ ಅನ್ನತಕ್ಕಂಥದ್ದನ್ನ ಅಳಿಬೇಕು. ಆವಾಗ ಬೇಡ, ಇವತ್ತು ನನಗ್ ಸರಿ ಇಲ್ಲ, ಇನ್ನೊಂದ್ ದಿನ ತಿನ್ನೋಣ ಅಂತ ಹೇಳಿ ಸ್ಟಾಪ್ ಮಾಡ್ಬೇಕು. ಇಲ್ಲ ಮನಸ್ಸು ಹೇಳ್ತು ಅಂತ ಹೇಳಿ ನಾವು ಅದನ್ನೇ ತಿಂದ್ಬಿಟ್ರೆ ನಮ್ಮ ಹೆಲ್ತ್ ಅಪ್ಸೆಟ್ ಆಗುತ್ತೆ. ನಾವೇ ನಮ್ಮ ದೇಹದ ಒಂದು ಆರೋಗ್ಯವನ್ನ ಹಾಳು ಮಾಡ್ಕೊಳ್ತೀವಿ. ಹೀಗೆ ಮನಸ್ಸು ನಾನಾ ಒಂದು ಯಾವ್ದಾರ ಒಂದು ಕಲರ್ಫುಲ್ ಏನೋ ನೋಡ್ತೀವಿ, ಒಂದು ಬಟ್ಟೆ ನೋಡ್ತೀವಿ, ನಮ್ಮ ಹತ್ರ ಬೇಕಾದಷ್ಟು ಬಟ್ಟೆ ಇರುತ್ತೆ, ತಗೊಳ್ಳೋಷ್ಟು ಬಡ್ಜೆಟ್ ಇರೋದಿಲ್ಲ, ಆದ್ರೂ ಮನಸ್ಸು ಹೇಳ್ತು ಅಂತ ಸಾಲ ಮಾಡಾದ್ರೂ ತಗೊಳೋದು. ಇದು ಮನಸ್ಸು ರಾಂಗ್ ಗೈಡೆನ್ಸ್. ಅದೇ ಬುದ್ಧಿ ಆದ್ರೆ ಏನ್ ಹೇಳ್ಬೇಕು, ಅಯ್ಯೋ ಬುದ್ಧಿ ಕೈ ಕೊಟ್ಟಾಗ ಮನಸ್ಸು ಹೇಳಿದ್ದನ್ನ ಬುದ್ಧಿ ಏನ್ ಹೇಳುತ್ತೆ, ಹೌದು ಇದು ಬೇಡ, ಇವಾಗ ನಿನ್ ಬಡ್ಜೆಟ್ ಇಲ್ಲ, ನಿನ್ ಹತ್ರ ಬೇಕಾದಷ್ಟು ಇದೆಯಲ್ಲ, ಇನ್ನೊಂದ್ಸರಿ ಇದ್ದಾಗ ನೋಡಿ ತಗೊಳ್ಳೋಣ. ಆ ತರ ಮನಸ್ಸನ್ನ ಸಮಾಧಾನ ಪಡಿಸ್ಬೇಕು. ಸಮಾಧಾನ ಪಡಿಸಿ ಅದನ್ನ ಒಳ್ಳೆಯ ದಾರಿಗೆ ಕರ್ಕೊಂಡು ಹೋಗ್ಬೇಕು. ಆವಾಗ ನೆಕ್ಸ್ಟ್ ಅದು ನಮ್ಗೆ ಒಳ್ಳೇದ ಕೆಟ್ಟದ ಮಾಡ್ಬೇಕು ಬೇಡ ಅನ್ನೋದು ನಾವು ಸ್ವಲ್ಪ ಆಲೋಚನೆ ಮಾಡುತ್ತ ಮನಸ್ಸು. ಇಲ್ಲ ಅಂದ್ರೆ ಅದ್ ಇಚ್ಛಾ ಪಟ್ಟೆ ಕರ್ಕೊಂಡು ಹೋಗ್ತಾ ಇರುತ್ತೆ ಸುಮ್ನೆ. ಅದಕ್ಕೆ ಮನಸ್ಸನ್ನ ಯಾವತ್ತು ತಹಬಂದಿಯಲ್ಲಿ ಇಟ್ಕೋಬೇಕು, ನಮ್ಮ ಒಂದು ಅಧೀನದಲ್ಲಿ ಇಟ್ಕೋಬೇಕು. ನಮ್ಮ ಅಧೀನದಲ್ಲಿ ಇಟ್ಕೋಬೇಕು ಅಂದ್ರೆ ನಾವು ಧ್ಯಾನ ಮಾಡ್ಬೇಕು. ನಾವು ಧ್ಯಾನ ಮಾಡೋದ್ರಿಂದನೇ ಮನಸ್ಸು ನಮ್ಮ ಅಧೀನದಲ್ಲಿರುತ್ತೆ. ಬುದ್ಧಿ ಆತ್ಮ ಹೇಳ್ದಂಗೆ ಕೇಳುತ್ತಾಗ ನಮ್ಮ ಅಧೀನದಲ್ಲಿ ಇರೋದು ಅಂದ್ರೆ ಏನು, ಬುದ್ಧಿ ಆತ್ಮ ಹೇಳದಂಗೆ ಮನಸ್ಸು ಕೇಳುತ್ತೆ. ಇಲ್ಲಾಂದ್ರೆ ಹೆಂಗಂದ್ರಂಗೆ ಕರ್ಕೊಂಡೋಗಲ್ಲ, ರಾಂಗ್ ರೂಟ್ ಅಲ್ಲಿ ಕರ್ಕೊಂಡೋಗಲ್ಲ, ರಾಂಗ್ ಗೈಡೆನ್ಸ್ ಕೊಡೋದಿಲ್ಲ. ಮನಸ್ಸು ನಮ್ಮ ಒಂದು ಸಾಮಾಜಿಕ ನೋಡ್ರಿ, ಈ ಒಂದು ಹೇಗೆ ಒಂದು ಎಕ್ಸಾಂಪಲ್ ಅಂದ್ರೆ, ಇವಾಗ ಒಂದು ಧರ್ಮದವರು ಅವ್ರು ಏನೋ ಒಂದು ರೂಢಿಗಳನ್ನ ಅಳವಡಿಸ್ಕೊಂಡಿರ್ತಾರೆ, ಅವ್ರದ್ದು ಒಂದು ನಮ್ಮ ಮನಸ್ಸು ಅದರಿಂದಾನೇ ಪ್ರಭಾವ ಆಗಿರುತ್ತಲ್ಲ. ನಾವ್ ಇದೇ ರೀತಿ ಮಾಡ್ಬೇಕು, ನಮ್ಮ ಧರ್ಮದವರು ಇದೇ ರೀತಿ ಮಾಡ್ಬೇಕು, ನಮ್ಮ ಒಂದು ಜನಾಂಗದಲ್ಲಿ ಈ ರೀತಿ ಇದೆ, ಇದೇ ನಮ್ಮ ಆಚರಣೆ ಅಂತ ನಾವೆಲ್ಲ ಹೇಳ್ತಾ ಇರ್ತೀವಿ ಅಲ್ವಾ. ಅದೇ ರೀತಿ ಮಾಡ್ತಾ ಹೋಗ್ತೀವಿ. ಇದು ಹೇಗಾಗುತ್ತೆ, ಮನಸ್ಸು ಹೇಳೋದ್ರಿಂದಾನೆ. ಮನಸ್ಸು ಪ್ರಭಾವಗೊಂಡಿದೆ ನಮ್ಮ ಪರಿಸರದಿಂದ, ನಮ್ಮ ಸಾಮಾಜಿಕ ಒಂದು ಏನೇನು ಕಟ್ಟುಪಾಡುಗಳಿದೆ ಅದರಿಂದ ನಮ್ಗೆ ನಮ್ಮ ಮನಸ್ಸು ಪ್ರಭಾವಗೊಳ್ಳುತ್ತೆ. ದೇಹ ತಂದೆ ತಾಯಿಯಿಂದ ರಚನೆ ಅಂದ್ರೆ ಮನಸ್ಸು ಒಂದು ನಮ್ಮ ಸಮಾಜದಿಂದ ಫಾರ್ಮೇಶನ್ ಆಗ್ತಕ್ಕಂಥದ್ದು.
ಜೊತೆಗೆ ನಮ್ಮ ಒಂದು ಪೂರ್ವ ಜನ್ಮದ ಕೆಲವು ಬಂದಿರ್ಬೋದು ನಿಮಗೆ. ಜೊತೆಗೆ ನಮ್ಮ ಸಮಾಜದಲ್ಲಿ ಏನೇನಿದೆ ನಾವು ಅದೇ ರೀತಿ ನಡ್ಕೊಳ್ತಾ ಹೋಗ್ತಾ ಇರ್ತೀವಿ. ನೀವು ಎನಿ ನೋಡ್ರಿ, ಯಾವುದೇ ಹೈಯರ್ ಪೊಸಿಷನ್ ಅಲ್ಲಿ ಇರ್ಲಿ, ಈಗ ನೋಡ್ತೀವಿ ನಾವ್ ಎಷ್ಟೋ ಜನ ಒಂದು ಆ ಈ ಟೆರರಿಸ್ಟ್ ಅಂತೀವಿ, ಅವ್ರು ಎಂತೆಂತ ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತಾರೆ, ಡಾಕ್ಟರ್ಸ್ ಆಗಿರ್ತಾರೆ, ಲಾಯರ್ಸ್ ಆಗಿರ್ತಾರೆ, ಎಂತ ಆಗಿದ್ರು ಅವರು ನಮ್ಮದ್ರಲ್ಲಿ ಈ ತರ ಇದೆ ಅಂತ ಹೇಳ್ಬಿಟ್ಟು ಅವ್ರು ಅದೇ ತರ ರೆಡಿ ಆಗ್ತಾ ಇರ್ತಾರೆ. ಹೆಂಗೆ? ಅವ್ರ ಮನಸ್ಸು ಆತರ ರೆಡಿ ಆಗ್ಬಿಟ್ಟಿದೆ, ಅವರ ಒಂದು ಸಮಾಜದಲ್ಲಿ ಆತರ ಕಲ್ತ್ಕೊಂಡಿದ್ದಾರೆ ಅವರು ಅಷ್ಟೇನೆ, ಆ ಮನಸ್ಸು ಪ್ರಭಾವಗೊಂಡಿದೆ. ಈಗ ಒಳ್ಳೆಯ ಧರ್ಮಾಚರಣೆ ಮಾಡ್ತಕ್ಕಂಥವ್ರು, ಯಾವುದೋ ಒಂದು ಪೂಜೆ ಪುನಸ್ಕಾರಗಳು ಮಾಡೋಂಥವ್ರು, ಅವ್ರಿಗೆ ಅದೇ ತರ ಮನಸ್ಸು ಫಾರ್ಮೇಶನ್ ಆಗಿರುತ್ತೆ. ಅವರ ಸಮಾಜದಲ್ಲಿ, ಅವರ ಒಂದು ಪರಿಸರದಲ್ಲಿ, ಅವರ ಮನೆಯ ವಾತಾವರಣದಲ್ಲಿ ಅವ್ರ ಮನಸ್ಸು ಅದೇ ತರ ಪ್ರಭಾವಗೊಂಡಿರುತ್ತೆ. ಈ ಮನಸ್ಸು ನಮ್ಮ ಪರಿಸರದಿಂದ ಫಾರ್ಮೇಶನ್ ಆಗುತ್ತೆ. ಅದಕ್ಕೆ ಈ ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ, ಮನಸ್ಸಿನ ಕೆಲಸ ಕಡಿಮೆ ಮಾಡ್ತೀವಿ ನಾವು ಧ್ಯಾನದಲ್ಲಿ. ನಾವ್ ಯಾವಾಗ ಉಸಿರಾಟದ ಮೇಲೆ ಗಮನ ಇಡ್ತಾ ಹೋಗ್ತೀವೋ ಆವಾಗ ಆಲೋಚನೆಗಳು ಕಡಿಮೆ ಆಗ್ತಾ ಬರುತ್ತೆ. ಆಲೋಚನೆ ಬಂದ್ರೆ ಏನ್ ಮಾಡ್ತೀವಿ, ಕಟ್ ಮಾಡಿ ಮತ್ತೆ ಉಸಿರಾಟದ ಮೇಲೆ ಗಮನ ಇಡ್ತಾ ಹೋಗ್ತೀವಿ. ಮತ್ತೆ ಮತ್ತೆ ಯಾವಾಗ ಉಸಿರಾಟದ ಮೇಲೆ ಗಮನ ಇಡ್ತಾ ಇರ್ತೀವೋ ಆಲೋಚನೆಗಳು ಕಡಿಮೆ ಆಗ್ತಾ ಬಂದು ಮನಸ್ಸಿನ ಕೆಲಸವನ್ನ ಕಡಿಮೆ ಮಾಡುತ್ತದು. ಅದಕ್ಕೆ ನಾವೇನ್ ಮಾಡ್ಬೇಕು, ಹೆಚ್ಚೆಚ್ಚು ಧ್ಯಾನ ಮಾಡ್ತಾ ಹೋಗ್ಬೇಕು. ಆವಾಗ ನಮ್ಮ ಏನೇ ಪ್ರಭಾವಗೊಂಡಿರ್ಲಿ ಮನಸ್ಸು ಅದ್ ಯಾವ ರೀತಿ ನೋಡ್ಕೋಬೇಕು ಅನ್ನೋ ಒಂದು ವಿಚಾರ ನಮ್ಗೆ ಅರ್ಥ ಆಗ್ತಾ ಬರುತ್ತೆ. ಸುಮ್ನಿರುವಂತದನ್ನ ಸುಮ್ನೆ ಮಾಡ್ತೀವಿ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ. ನಾವಿಷ್ಟ ದಿನ ಏನ್ ತಿಳ್ಕೊಂಡಿದ್ವೋ ಅದು ನಾವೇನು ಮನಸ್ಸನ್ನ ಲಂಗು ಲಗಾಮ್ ಇಲ್ದೆ ಬಿಟ್ಬಿಟ್ಟಿದ್ವೋ ಇವಾಗ ಅದನ್ನ ಲಗಾಮ್ ಹಾಕಿ ಹಿಡ್ಕೊಳ್ತೀವಿ. ನಾರ್ಮಲ್ ಮನಸ್ಸು ಹೇಗಿರುತ್ತೆ, ಸುಮ್ನೆ ಬೀಡೆತ್ತು ಬಿಟ್ಟಂಗೆ ಹೋಗ್ತಾ ಇರುತ್ತೆ, ಹೆಂಗ್ ಬೇಕು ಹಂಗಂಗೆ. ಅದೇ ಒಂದ್ ಮೂಗ್ ದಾರ ಹಾಕಿ ನಾವ್ ಹಿಡ್ಕೊಂಡು ದಾರವನ್ನ ಕರೆಕ್ಟ್ ಆಗಿ ನಾವ್ ಎಲ್ಲಿಗ್ ಬೇಕೋ ಅಲ್ಲಿಗೆ ಕರ್ಕೊಂಡು ಹೋದ್ರೆ ಅದ್ ನಮ್ಮ ಹಿಂದೆ ಬರುತ್ತೆ. ಧ್ಯಾನ ಮಾಡ್ರ ಮನಸ್ಸು, ದಾರ ಹಾಕಿ ಇಟ್ಕೊಂಡ್ರ ಮನಸ್ಸು, ಇಲ್ಲಿ ಫ್ರೀ ಆಗಿ ಬಿಟ್ಟಿರೋ ಮನಸ್ಸು ಸುಮ್ನೆ ಬಿಟ್ಟಿರೋ ಹಸು ತರ ಹೆಂಗ್ ಬೇಕೋ ಹಂಗಂಗೆ ಹೋಗ್ತಾ ಇರುತ್ತೆ. ಅದಕ್ಕೆ ಮನಸ್ಸನ್ನ ನಾವು ಸರಿಯಾದ ಸ್ಥಿತಿಯಲ್ಲಿ ಇಟ್ಕೋಬೇಕು ಅಂದ್ರೆ ಧ್ಯಾನ ಮಾಡ್ಬೇಕು. ಧ್ಯಾನದ ಕೆಲಸ ಏನು ಅಂದ್ರೆ ಮನಸ್ಸಿನ ಕೆಲಸ ಕಡಿಮೆ ಮಾಡ್ತಕ್ಕಂಥದ್ದೇ ಧ್ಯಾನದ ಕೆಲಸ. ಇದು ನಮ್ಗೆ ಯಾಕೆ ಕೆಲವರಿಗೆ ಧ್ಯಾನ ಕೂತಾಗ ಹೆಚ್ಚೆಚ್ಚು ಧ್ಯಾನ ಮಾಡಕ್ಕೆ ಆಗೋದಿಲ್ಲ. ಏನಾಗುತ್ತೆ, ಹೆಚ್ಚೆಚ್ಚಲ್ಲ, ಸ್ವಲ್ಪ ಹೊತ್ತು ಧ್ಯಾನ ಮಾಡಕ್ಕೂ ಆಗಲ್ಲ ಕೆಲವ್ರಿಗೆ. ನಮ್ಗೆ ಆಗಲ್ಲಪ್ಪ, ನಮ್ಗೆ ಮನಸ್ಸೇ ನಿಲ್ಲಲ್ಲ, ಕಾನ್ಸಂಟ್ರೇಷನ್ ಬರಲ್ಲ, ಆಲೋಚನೆಗಳು ಬಹಳ ಬರುತ್ತೆ. ಯಾಕೆ ಬಹಳ ಬರುತ್ತೆ? ಯಾವಾಗ ಕಣ್ಮುಚ್ಕೊಂತೀವೋ ಇದು ಅರ್ಥ ಆಯ್ತು ಮನಸ್ಸಿಗೆ, ನನ್ ಕೆಲ್ಸ ಕಡಿಮೆ ಮಾಡ್ತಿದ್ದಾರೆ ಇವರು, ಕಣ್ಮುಚ್ಚಿ ಇವ್ರ ನನ್ನ ಮನಸ್ಸಿನ ಕೆಲಸವನ್ನ ಕಡಿಮೆ ಮಾಡ್ತಿದ್ದಾರೆ ಅಂತ ಅರ್ಥ ಆಗುತ್ತೆ. ಅದಕ್ಕೆ ಅದು ಧ್ಯಾನ ಮಾಡಕ್ಕೆ ಬಿಡೋದಿಲ್ಲ. ಅವಾಗ ನೀನ್ ಗ್ರೇಟ ನಾನ್ ಗ್ರೇಟ ಅಂತೇಳಿ ಹಠಕ್ಕೆ ಬಿದ್ದು ಕಷ್ಟಪಟ್ಟು ಕೂರ್ಬೇಕು ಕಣ್ಮುಚ್ಚಿ. ಕೂರ್ತಾ ಹೋದ್ರೆ ಆವಾಗ ನಿಧಾನಕ್ಕೆ ಅದೇ ನಮ್ ದಾರಿಗೆ ಬರ್ತಾ ಹೋಗುತ್ತೆ. ಇದು ಮನಸ್ಸಿನ ಒಂದು ಕೆಲಸ. ನಾವ್ ಅದನ್ನ ಸರಿ ಮಾಡ್ಕೊಂಡು ನಮ್ಮ ಹತೋಟಿಯಲ್ಲಿ ಇಟ್ಕೋಬೇಕು. ಹಾಗಂತ ಮನಸ್ಸು ಶತ್ರುನ ಅಲ್ಲ, ಮನಸ್ಸು ಶತ್ರು ಅಲ್ವೇ ಅಲ್ಲ, ಮನಸ್ಸು ಯಾವತ್ತು ಮಿತ್ರನೇ. ಮನಸ್ಸನ್ನ ಶತ್ರುವಾಗಿ ನೋಡ್ಬಾರ್ದು, ಮಿತ್ರನಾಗೆ ಕಾಣ್ಬೇಕು. ಯಾಕೆ ಅಂದ್ರೆ ಮನಸ್ಸು ಹೇಳಿದಕ್ಕೆ ತಾನೇ ಇವತ್ತು ಅದು ಒಳ್ಳೇದು ಮಾಡುತ್ತೆ, ಆದ್ರೆ ನಾವ್ ಅದನ್ನ ಸರಿಯಾದ ದಾರಿಯಲ್ಲಿ ಕೆಟ್ಟದನ್ನ ಹೇಳಿದಾಗ ಕರ್ಕೊಂಡು ಹೋಗ್ಬೇಕಷ್ಟೆ. ಎಲ್ಲ ಒಳ್ಳೇದೇ ಮಾಡಲ್ಲ, ಎಲ್ಲ ಕೆಟ್ಟದೇ ಮಾಡಲ್ಲ. ಅದಕ್ಕೆ ಅದು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ಮನಸ್ಸನ್ನ ಕೆಲಸವನ್ನ ಸರಿ ಮಾಡೋದು ನಮ್ ಕೈಲಿದೆ. ಧ್ಯಾನದಿಂದ ಮಾತ್ರನೇ ಇದು ಸಾಧ್ಯ ಆಗತಕ್ಕಂಥದ್ದು. ಅಂದ್ರೆ ಸಮಾಜದಿಂದ ನಮ್ಗೇನ್ ದೊರೆಯುತ್ತೆ ಮನಸ್ಸಿನ ಒಂದು ಮನಸ್ಸು, ಅದನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳೋದು ನಮ್ಮ ಕೆಲಸ. ನೆಕ್ಸ್ಟ್ ಬುದ್ಧಿ. ದೇಹ ಆಯ್ತು, ಮನಸ್ಸಾಯ್ತು, ಈಗ ಬುದ್ಧಿ. ಬುದ್ಧಿ ಮಧ್ಯ ಬೆರಳು, ಮಧ್ಯ ಸ್ಥಿತಿಯಲ್ಲಿದೆ, ಮಧ್ಯಮ ಸ್ಥಿತಿಯಲ್ಲಿದೆ ಬುದ್ಧಿ ಅನ್ನೋದು. ಬುದ್ಧಿ ಯಾವಾಗ್ಲೂ ಇಂಟಲೆಕ್ಟ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಮನಸ್ಸಿಗೆ ಮೈಂಡ್ ಅಂತೀವಿ. ಮನಸ್ಸು ನಾವೇನು ಚಿತ್ತ, ಮನಸ್ಸು ಬುದ್ಧಿ ಚಿತ್ತ ಏನೇನು ಹೇಳ್ತೀವೋ ಎಲ್ಲವಕ್ಕೂ ಮೈಂಡ್ ಅಂದ್ಬಿಡ್ತೀವಿ ಇಂಗ್ಲಿಷ್. ಆದ್ರೆ ಕನ್ನಡದಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾ ಹೋಗ್ತೀವಿ. ಅದಕ್ಕೆ ನಾವು ಮನಸ್ಸು, ಬುದ್ಧಿ
ಎಲ್ಲವನ್ನೂ ಸರಿ ಮಾಡ್ಕೊಳ್ಳೋದು ಧ್ಯಾನದಿಂದ ಮಾತ್ರನೇ ಸಾಧ್ಯ. ಬುದ್ಧಿ ನಮ್ಮ ಒಂದು ಹಿಂದಿನ ಜನ್ಮಗಳಿಂದ ಬರುತ್ತೆ. ಹಿಂದಿನ ಜನ್ಮಗಳಿಂದ ಬರುತ್ತೆ ಬುದ್ಧಿ ಅನ್ನತಕ್ಕಂಥದ್ದು. ಅದಕ್ಕೆ ಹೇಳ್ತಕ್ಕಂಥದ್ದು ಕರ್ಮಾನುಸಾರೇ ಬುದ್ಧಿ, ಬುದ್ಧಿಯಾನುಸಾರೇ ಕರ್ಮ ಅಂತ. ಅಂದ್ರೆ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಮ್ಮ ಬುದ್ಧಿ ಕೆಲಸ ಮಾಡ್ತಾ ಇರುತ್ತೆ ಯಾವಾಗ್ಲೂ. ಬುದ್ಧಿಯಾನುಸಾರ ಕರ್ಮ ಅಂದ್ರೆ ಈಗ ನಮಗೆ ಏನ್ ಬುದ್ಧಿ ಇದೆಯೋ ಆ ರೀತಿ ಕರ್ಮಗಳು ಮಾಡ್ಕೊಂಡು ಹೋಗ್ತೀವಿ ಅಲ್ವಾ. ಒಳ್ಳೆ ಬುದ್ಧಿ ಇದ್ರೆ ನಾವೇನಂತೀವಿ, ಯಾರಾದ್ರೂ ಕಾಣಿಸಿದ್ರೆ ಬಹಳ ಒಳ್ಳೆ ಬುದ್ಧಿನಪ್ಪ ಇವರಿಗೆ, ಅವ್ರಿಗೆ ಸಿಕ್ಕಾಪಟ್ಟೆ ಕೆಟ್ಟ ಬುದ್ಧಿ, ಈ ತರ ಮಾತಾಡ್ತಾ ಇರ್ತೀವಲ್ಲ ನಾವು. ಮತ್ತೆ ಒಳ್ಳೆ ಬುದ್ಧಿ ಅಂದ್ರೆ ಕೆಟ್ಟ ಬುದ್ಧಿ ಅಂದ್ರೆ ಬುದ್ಧಿ ನಮ್ಮ ಹಿಂದಿನ ಜನ್ಮಗಳಿಂದ ನಮ್ಗೆ ಇನ್ಹೆರಿಟ್ ಆಗಿರುತ್ತೆ, ಅಂದ್ರೆ ತಗೊಂಡಿರ್ತೀವಿ ನಾವು. ಇದು ಇವಾಗ ನೋಡ್ರಿ, ಒಂದೇ ತಂದೆ ತಾಯಿ ಮಕ್ಕಳು ಇಬ್ರು ಇದ್ರೆ ಇಬ್ಬರಿಗೂ ಸೇಮ್ ಬುದ್ಧಿ ಇರುತ್ತೆ ಅಲ್ವಾ. ಒಬ್ರು ಧಾರಾಳ ಇರ್ಬೋದು, ಒಬ್ರು ಜುಗ್ಗರ್ ಇರ್ಬೋದು, ಇಬ್ರು ಒಬ್ರಿಗೆ ಒಳ್ಳೆ ಬುದ್ಧಿ ಇರ್ಬೋದು, ಒಬ್ರಿಗೆ ಕೆಟ್ಟ ಬುದ್ಧಿ ಇರ್ಬೋದು, ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ, ಒಂದೇ ತರ ಇರೋದಿಲ್ಲ. ಇದು ಅವರ ಪೂರ್ವ ಜನ್ಮಗಳಿಂದ ಬಂದಿರತಕ್ಕಂತ ಸಂಸ್ಕಾರ ಬುದ್ಧಿ ಅನ್ನತಕ್ಕಂಥದ್ದು. ಆ ಬುದ್ಧಿ ಹೇಗಿದೆಯೋ ಅದೇ ರೀತಿ ಕೆಲಸ ಮಾಡ್ತಾ ಹೋಗ್ತಕ್ಕಂಥದ್ದು. ಅದಕ್ಕೆ ಜನ್ಮ ಜನ್ಮಗಳಿಂದ ಬಂದಿರತಕ್ಕಂಥದ್ದು. ಕರ್ಮಾನುಸಾರೇ ಬುದ್ಧಿ, ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಮ್ಮ ಬುದ್ಧಿ ಕೆಲಸ ಮಾಡ್ತಾ ಇರುತ್ತೆ. ನಮ್ಮ ಬುದ್ಧಿಗೆ ಅನುಸಾರವಾಗಿ ನಾವು ಕೆಲಸಗಳನ್ನ ಮಾಡ್ತಾ ಹೋಗ್ತೀವಿ. ಅದಕ್ಕೆ ನಾವು ಈ ಸಮಾಜದಲ್ಲಿ ಹೇಗಿರ್ಬೇಕು ಅಂತಂದ್ರೆ, ಒಬ್ಬ ವಿಭೀಷಣ ನೋಡ್ರಿ, ಇಲ್ಲಿ ಕುಂಭಕರ್ಣ ಆಯ್ತು, ರಾವಣ ಆಯ್ತು, ಈಗ ಬುದ್ಧಿಗೆ ಪ್ರತೀಕ ವಿಭೀಷಣ. ರಾಮಾಯಣದಲ್ಲಿ ವಿಭೀಷಣನ ಕ್ಯಾರೆಕ್ಟರ್ ಏನಂತೀವಿ ನಾವು? ಬಹಳ ಒಳ್ಳೆ ಕ್ಯಾರೆಕ್ಟರ್. ಆತ ರಾಮನಿಗೆ ಸಹಾಯ ಮಾಡ್ದ, ರಾವಣನ ಬಿಟ್ಟು ರಾಮನಿಗೆ ಸಹಾಯ ಮಾಡ್ದ, ರಾಮನಿಗೆ ಹೇಳ್ದ ಈ ರೀತಿ ರಾವಣನ ಬಿಟ್ಟು ರಾಮನ ಇದಕ್ಕೆ ಸೇರ್ಕೊಂಡ್ಬಿಡ್ತಾನೆ ಬಂದು ಅಲ್ವಾ. ಬುದ್ಧಿಗೆ ಪ್ರತೀಕ ಇದು ಸಾತ್ವಿಕ ಗುಣ. ತಾಮಸ ರಾಜಸ ಇದು ಸಾತ್ವಿಕ ಗುಣ. ಸಾತ್ವಿಕ ಗುಣ ಅಂದ್ರೆ ಒಬ್ಬರಿಗೆ ಒಳ್ಳೇದ್ ಮಾಡ್ಬೇಕು, ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅನಲೈಸ್ ಮಾಡೋಕ್ಕೆ ಬರ್ತಕ್ಕಂಥದ್ದು, ಇದು ಸಾತ್ವಿಕ ಗುಣ. ನಾವು ಕೂಡ ಯಾವಾಗ್ಲೂ ಸಾತ್ವಿಕ ಗುಣದಲ್ಲೇ ಇದ್ದವರೇ ಬೇಗ ಇದಕ್ಕೆ ಬರಕಾಗ್ತಕ್ಕಂಥದ್ದು. ಯಾಕೆಂದ್ರೆ ನಾವಾಗ್ಲೇ ಮುಂದಕ್ಕೆ ಬಂದ್ಬಿಟ್ಟಿರ್ತೀವಿ. ಈ ಪಂಚಭೂತಗಳನ್ನ ನೋಡಿದ್ರೆ ಒಂದು ಶರೀರದ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಭೂಮಿ. ಭೂಮಿಯಿಂದ ನಮ್ಗೆ ಏನ್ ಆಹಾರ ಬರುತ್ತೆ ಅದರಿಂದಾನೇ ತಾನೇ ನಮ್ಮ ಶರೀರ ಬೆಳವಣಿಗೆ ಆಗ್ತದೆ. ಶರೀರದ ಬೆಳವಣಿಗೆ, ಆರೋಗ್ಯ ಎಲ್ಲ ಆಗ್ತಕ್ಕಂಥದ್ದು ಭೂಮಿಯ ಒಂದು ತತ್ವದಿಂದನೇ. ಯಾಕಂದ್ರೆ ಭೂಮಿಯಲ್ಲಿ ಬೆಳೆದಿರೋ ಆಹಾರನೇ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು. ಇನ್ನೊಂದು ನೀರು, ಎರಡನೇ ಭಾಗ ಮನಸ್ಸು, ನೀರು. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಕೆಲವ್ರು ಹೇಳ್ತಿರ್ತಾರೆ, ನೀವು ಕಾವೇರಿ ನೀರು ಕುಡ್ದಿದ್ದೀರಪ್ಪ ಬೆಂಗಳೂರಿನವರು, ಮತ್ತೆ ಹಂಗೆ ಬುದ್ಧಿ ಜಾಸ್ತಿ ಅಂತ ಹೇಳ್ತಾರೆ ಕೆಲವರು ಅಲ್ವಾ. ಮತ್ತೆ ಆ ನೀರು, ಆ ಊರಲ್ಲಿ ಒಂದೊಂದು ಊರಲ್ಲಿ ಒಂದ್ ಸ್ವಲ್ಪ ಗುಣಗಳು, ಮನಸ್ಸು ಅದೇ ರೀತಿ ಕೆಲಸ ಮಾಡ್ತಾ ಇರೋದು ನೋಡ್ರಿ. ಯಾಕೆ ಅಂದ್ರೆ ಆ ಒಂದು ನೀರಿನ ಪ್ರಭಾವ, ಅದು ಜಲತತ್ವ. ಮೊದಲನೇದು ಭೂಮಿ ತತ್ವ, ಎರಡನೇದು ಜಲತತ್ವ. ಬುದ್ಧಿ ಬಂದು ಅಗ್ನಿ ತತ್ವ. ಇದು ಇದರಿಂದ ಫಾರ್ಮೇಶನ್ ಆಗ್ತಕ್ಕಂಥದ್ದು ಭೂಮಿ ತತ್ವ, ಬುದ್ಧಿ ಅನ್ನತಕ್ಕಂಥದ್ದು. ಅದಕ್ಕೆ ಆಹಾರದಂತೆ ಬುದ್ಧಿ, ಆಹಾರದಂತೆ ಮನಸ್ಸು ಅಂತ ಹೇಳ್ತೀವಿ. ನಾವು ಯಾವ ರೀತಿ ಆಹಾರ ತಗೊಳ್ತೀವೋ, ಯಾವ ರೀತಿ ನೀರ್ ಕುಡಿತೀವೋ, ಅದರ ತರನೇ ನಮ್ಗೆ ಮನಸ್ಸು, ಬುದ್ಧಿ ಎಲ್ಲವೂ ಡೆವಲಪ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು ವೆಜಿಟೇರಿಯನ್ ಆಹಾರನೇ ತಿನ್ಬೇಕು, ಸಸ್ಯಾಹಾರಿಗಳಾಗ್ಬೇಕು ಅಂತ ಹೇಳ್ತಕ್ಕಂಥದ್ದು. ಯಾಕೆಂದ್ರೆ ಆ ಒಂದು ಪ್ರಾಣಿಗಳಿಂದ ಏನೇನು ಒಂದು ಅದರಲ್ಲಿ ಭಾವನೆಗಳಿರುತ್ತೋ ಅದೆಲ್ಲ ತಿಂದು ನಮ್ಗೆ ಅದೇ ಬರುತ್ತೆ. ಅದೇ ಸಸ್ಯಗಳಿಗೆ ಯಾವ್ದು ಭಾವನೆಗಳಿರಲ್ಲ. ಸಸ್ಯಗಳಿಗೆ ಯಾವ್ದಾದ್ರು ಭಾವನೆಗಳಿರುತ್ತಾ? ಭಾವನೆಗಳು ಇರಲ್ಲ. ಪ್ರಾಣ ಇರುತ್ತೆ, ಆದ್ರೆ ಭಾವನೆಗಳು ಏನೂ ಇರೋದಿಲ್ಲ. ಅಳದು ನಗೋದು ಏನಾದ್ರು ಮಾಡುತ್ತಾ? ದುಃಖ ಬರುತ್ತಾ? ಪ್ರಾಣಿಗಳಿಗೆ ದುಃಖ ಇರುತ್ತೆ. ಹಾಗೆ
ನಾವು ಅದಕ್ಕೋಸ್ಕರ ನಮಗೆ ಈ ಆಹಾರವನ್ನ, ನಮ್ಮ ದೇಹಕ್ಕೆ ಸರಿಯಾದ ಆಹಾರವನ್ನ ಕೊಡ್ಬೇಕು. ದೇಹಕ್ಕೆ ಆಹಾರ, ಮನಸ್ಸಿಗೆ ಏನ್ ಮಾಡ್ತೀವಿ, ಒಳ್ಳೆ ಒಂದು ಮನರಂಜನೆ ಬೇಕು ಮನಸ್ಸಿಗೆ. ಬುದ್ಧಿಗೆ ಏನ್ ಬೇಕು, ಜ್ಞಾನ ಬೇಕು. ಬುದ್ಧಿಗೆ ಜ್ಞಾನ ಬೇಕು. ಒಳ್ಳೊಳ್ಳೆ ಪುಸ್ತಕಗಳನ್ನ ಓದ್ಬೇಕು, ಒಳ್ಳೊಳ್ಳೆ ಸಜ್ಜನ ಸಾಂಗತ್ಯವನ್ನ ಮಾಡ್ಬೇಕು, ಸತ್ಸಂಗಗಳನ್ನ ಕೇಳ್ಬೇಕು. ಅದು ಬುದ್ಧಿಗೆ ಆಹಾರ. ಅದಕ್ಕೆ ಪ್ರತಿದಿನವೂ ನೀವು ಒಂದು ಪುಸ್ತಕಗಳನ್ನ ಓದಿ ಸ್ವಾಧ್ಯಾಯ ಮಾಡಿ ಅಂತ ಹೇಳದೆ ಅದಕ್ಕೆ ಅಂದ್ರೆ ಅದಕ್ಕೋಸ್ಕರನೇ. ಬುದ್ಧಿಗೆ ಆಹಾರ ಒಂದು ಒಳ್ಳೆಯ ಜ್ಞಾನ ಬೇಕು. ಆವಾಗ ನಮ್ಮ ಕರ್ಮದಿಂದ ಬಂದಿರ್ತಕ್ಕಂಥ ನಮ್ಮ ಬುದ್ಧಿಯನ್ನ, ಎಂತ ಬುದ್ಧಿ ಇದ್ರೂ ನಾವು ಸರಿಪಡಿಸ್ಕೋಬಹುದು. ಇದಕ್ಕೆ ಒಳ್ಳೆಯ ಉದಾಹರಣೆ ಅಂದ್ರೆ ವಿಭೀಷಣ. ನೆಕ್ಸ್ಟ್ ಆತ್ಮ. ದೇಹ, ಮನಸ್ಸು, ಬುದ್ಧಿ, ಇದು ಆತ್ಮ. ಆತ್ಮಸ್ಥಿತಿ ಅಂದ್ರೆ ಯಾವುದು? ಆತ್ಮಕ್ಕೆ ಏನು ಆಹಾರ? ಏನು ಆಹಾರ ಆತ್ಮಕ್ಕೆ? ನಾವು ಧ್ಯಾನ ಮಾಡ್ತೀವಿ. ಧ್ಯಾನದಲ್ಲಿ ಏನ್ ಮಾಡ್ತೀವಿ? ಉಸಿರಾಟವನ್ನ ಗಮನಿಸ್ತೀವಿ. ಉಸಿರಾಟವನ್ನ ಗಮನಿಸಿದಾಗ ನಮಗೆ ಆ ಒಂದು ಏನ್ ಗಮನಿಸ್ತೀವಿ? ಆತ್ಮಶಕ್ತಿ ಹೆಚ್ಚಾಗುತ್ತೆ, ಪ್ರಾಣಶಕ್ತಿ ಹೆಚ್ಚಾಗುತ್ತೆ. ನಾವು ವಿಶ್ವ ಪ್ರಾಣಶಕ್ತಿಯನ್ನ ನಮ್ಮ ದೇಹದೊಳಕ್ಕೆ ತಗೊಳ್ತೀವಿ. ಆ ವಿಶ್ವ ಪ್ರಾಣಶಕ್ತಿ ನಮ್ಮ ಬ್ರಹ್ಮರಂಧ್ರದಿಂದ ನಮ್ಮ ದೇಹದೊಳಗೆ ಪ್ರವೇಶ ಆಗಿ ನಮ್ಮ ಒಂದು ಆತ್ಮಶಕ್ತಿನ ಹೆಚ್ಚು ಮಾಡುತ್ತೆ. ಅದು ಆಹಾರ. ವಿಶ್ವ ಪ್ರಾಣಶಕ್ತಿನೇ ಆಹಾರ ಆತ್ಮಕ್ಕೆ. ನಾವು ಧ್ಯಾನಕ್ಕೆ ಬರೋವರೆಗೂ ಅದಕ್ಕೇನೋ ಆಹಾರನೇ ಕೊಟ್ಟಿಲ್ಲ ಆತ್ಮಕ್ಕೆ. ಕೊಟ್ಟಿದೀವ? ಇಲ್ಲ. ಎಷ್ಟು ಕೊಟ್ಟಿದೀವಿ? ಮಲಗ್ದಾಗ ನಮ್ಗೆ ಎಷ್ಟು ಸಿಗುತ್ತೆ ಪ್ರಾಣಶಕ್ತಿ? ಫುಲ್ ಡೀಪ್ ಸ್ಲೀಪ್ ಅಲ್ಲಿ ಹೋದಾಗ 15ರಿಂದ 20 ನಿಮಿಷ ಸಿಗುತ್ತೆ. ಡೀಪ್ ಸ್ಲೀಪ್ ಅಲ್ಲಿ ಹೋದಾಗ 15ರಿಂದ 20 ನಿಮಿಷ ನಮ್ಗೆ ಪ್ರಾಣಶಕ್ತಿ ಸಿಗುತ್ತೆ. ಪೂರ್ತಿ ಒಂದು ಥಾಟ್ಲೆಸ್ ಸ್ಟೇಜ್ ಹೋದಾಗ, ಥಾಟ್ಲೆಸ್ ಸ್ಟೇಜ್ ಇಸ್ ಮೆಡಿಟೇಷನ್ ಅಂತ ಹೇಳ್ತಕ್ಕಂಥ, ಆ ಸ್ಟೇಜ್ ಅನ್ನ ಧ್ಯಾನದಲ್ಲಿ ಬಹಳ ಬೇಗ ರೀಚ್ ಆಗ್ತೀವಿ. ಅಲ್ಲಿ ಒಂದು 2-3 ಗಂಟೆ ನಿದ್ದೆ ಮಾಡಿದ್ಮೇಲೆ ನಮ್ಗೆ ಆ ಸ್ಟೇಜ್ ಸಿಗುತ್ತೆ. ಧ್ಯಾನದಲ್ಲಿ ಬರೀ 10ರಿಂದ 15 ನಿಮಿಷದೊಳಗೆ ಆ ಸ್ಟೇಜ್ ಸಿಗುತ್ತೆ ನಿಮ್ಗೆ. ಆ ಪ್ರಾಣಶಕ್ತಿ ಏನ್ ಬರುತ್ತೆ ಅದೇ ತಗೊಳ್ತಾ ಇರೋದು ಅಷ್ಟೇ. ನಾವು ಆತ್ಮಕ್ಕೇನ್ ಸಿಗಲ್ಲ, ಅದು ಹೆಚ್ಚು. ಅದು ಇನ್ನು ಶಾರ್ಟೇಜ್. ನಾವೇನ್ ನಿದ್ದೆ ತಗೊಂತೀವಿ ಅದು ನಮ್ಮ ಡೈಲಿ ಆಕ್ಟಿವಿಟೀಸ್, ಮಾತಾಡೋದು, ನೋಡೋದು, ಕೂತ್ಕೊಳ್ಳೋದು, ಎದ್ದೊಳೋದು, ಕೆಲಸ ಮಾಡೋದು, ಪ್ರತಿಯೊಂದಕ್ಕೂ ಅದೇ ಬೇಕು ಪ್ರಾಣಶಕ್ತಿ. ಅದಕ್ಕೆ ಏನ್ ಹೇಳ್ತೀವಿ? ನಿದ್ದೆ ಮಾಡದಿದ್ರೆ ಮನುಷ್ಯ ಹುಚ್ಚನಾಗ್ತಾನೆ ಅಂತ. ಫುಲ್ ಸ್ಟ್ರೆಂತ್ ಹೋಗ್ಬಿಡುತ್ತೆ ಅಲ್ವಾ? ಎಷ್ಟನ ಹೌದಪ್ಪ ಈ ದೇಹಕ್ಕೆ ಆಹಾರ ತಿಂದ್ರನೇ ಶಕ್ತಿ ಅಂದ್ಬಿಟ್ಟು ಬೆಳಗ್ಗೆಯಿಂದ ರಾತ್ರಿವರೆಗೂ ತಪ್ಲೆ ಅನ್ನ ಎಲ್ಲ ಏನ್ ಬೇಕೋ ಎಲ್ಲ ಆಹಾರ ತಿಂದ್ರು ನಿದ್ದೆ ಮಾಡದಿದ್ರೆ ಶಕ್ತಿ ಇರುತ್ತಾ? ಬೇಕಿದ್ರೆ ಆಹಾರ ಇಲ್ಲ ಅಂದ್ರೂ ಇರ್ಬೋದು, ನಿದ್ದೆ ಚೆನ್ನಾಗಿ ಮಾಡಿದ್ರೆ ನಮ್ಗೆ ಒಳ್ಳೆ ಸ್ಟ್ರೆಂತ್ ಬಂದಿರುತ್ತೆ ಅಲ್ವಾ? ನಿದ್ದೆಯಲ್ಲಿ ಅಷ್ಟು ತಗೊಂತೀವಿ. ಅದಕ್ಕೆ ಧ್ಯಾನ ಮಾಡಿದ್ರೆ ಇನ್ನ ಹೆಚ್ಚೆಚ್ಚು ತಗೊಂತೀವಿ. ಋಷಿ ಮುನಿಗಳು ಧ್ಯಾನ ಮಾಡ್ತಾ ಅವರ ಉಸಿರಾಟವನ್ನು ಕೂಡ ನಿಲ್ಲಿಸ್ಬಿಡ್ತಿದ್ರು, ಆಹಾರನೂ ತಗೊಂತಾ ಇರ್ಲಿಲ್ಲ. ಅವರ ದೇಹದ ಚರ್ಮದಲ್ಲಿರ್ತಕ್ಕಂಥ ಪೋರ್ಸ್, ರಂಧ್ರಗಳೇನಿರುತ್ತೆ ಅದರಿಂದ ಆಕ್ಸಿಜನ್ ಒಳಗ್ ಹೋಗ್ತಿತ್ತು ಅವರಿಗೆ. ಅದರಿಂದನೇ ದೇಹ ನಡೀತಾ ಇತ್ತು. ಅವರಿಗೆ, ಋಷಿ ಮುನಿಗಳಿಗೆಲ್ಲ. ಅದಕ್ಕೆ ಅವ್ರು ಸಾವಿರಾರು ವರ್ಷಗಳ ಬದುಕಿರ್ತಾ ಇದ್ರು. ನಮ್ಮ ಆಯಸ್ಸು ಅನ್ನತಕ್ಕಂಥದ್ದು ನಾವು ಇಷ್ಟು ವರ್ಷ ಅಂತ ತಗೊಂಡ್ ಬಂದಿರಲ್ಲ. ನಾವ್ 50 ವರ್ಷ ಬದುಕಿರ್ಬೇಕು, 70 ವರ್ಷ ಬದುಕಿರ್ಬೇಕು, 100 ವರ್ಷ ಬದುಕಿರ್ಬೇಕು, ಈ ತರ ಅಲ್ಲ. ನಮ್ಮ ಆಯಸ್ಸು ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ, ನಮ್ಮ ಆಯಸ್ಸು ಯಾವಾಗ್ಲೂ ನಮ್ಮ ಉಸಿರಾಟಗಳು, ಬ್ರೆತ್ಸ್ ಏನಿದೆ, ಒಂದು ಒಳ ಹೋಗೋ ಉಸಿರು, ಹೊರ ಬರೋ ಉಸಿರಿಗೆ ಒಂದು ಉಸಿರಾಟ ಅಂತ ಲೆಕ್ಕ ಹಾಕ್ತೀವಿ. 1 ನಿಮಿಷಕ್ಕೆ 15 ಬಾರಿ ಮನುಷ್ಯನ ಉಸಿರಾಟ. ಅದೇ ಆಮೆ ಬರೀ 2ರಿಂದ 3 ಸರಿ ಉಸಿರಾಡುತ್ತೆ 1 ನಿಮಿಷಕ್ಕೆ. ಅದು 500 ವರ್ಷಗಳವರೆಗೂ ಬದುಕಿರುತ್ತೆ. ನಾಯಿ ಫಾಸ್ಟ್ ಆಗಿ ಉಸಿರಾಡುತ್ತೆ ಅಲ್ವಾ ಅಂತ, ಫಾಸ್ಟ್ ಆಗಿ ಉಸಿರಾಡುತ್ತೆ. ಅದೆಷ್ಟು ಬದುಕಿರುತ್ತೆ? 15 ವರ್ಷ, ಮ್ಯಾಕ್ಸಿಮಮ್ 20 ವರ್ಷ ಬದುಕಿದ್ರೆ ಹೆಚ್ಚೆಚ್ಚು. 12-13 ವರ್ಷಕ್ಕೆ ಹೋಗ್ಬಿಡುತ್ತೆ. ಹಾಗೆ ನಾವಾದ್ರೂ ನಮ್ಮ ಉಸಿರಾಟವನ್ನ ಕಂಟ್ರೋಲ್ ಮಾಡ್ದಂಗೆಲ್ಲ, ಉಸಿರಾಟ ಕಡಿಮೆ ಆದಂಗೆಲ್ಲ ನಮ್ಮ ಆಯಸ್ಸು ಹೆಚ್ಚಾಗುತ್ತೆ. ನಾವು ಧ್ಯಾನದಲ್ಲಿದ್ದಾಗ
ಏನಾಗುತ್ತೆ, ನಮ್ಮ ಉಸಿರಾಟದ ಅಕೌಂಟ್ಸ್ ಕಡಿಮೆ ಆಗ್ತಾ ಬರುತ್ತೆ. ನಾವು ಕಣ್ಮುಚ್ಚಿ ಉಸಿರಾಟವನ್ನ ಗಮನಿಸ್ತಾ ಗಮನಿಸ್ತಾ ನಮ್ಗೊಂದು ಸ್ಟೇಜ್ ಅಲ್ಲಿ ಏನಾಗುತ್ತೆ, ನಾವು ಉಸಿರಾಡ್ತಿದ್ದೇವೋ ಇಲ್ಲ ಗೊತ್ತಿರಲ್ಲ, ನಮ್ ಕೈಯಲ್ಲಿದೆಯೋ ಗೊತ್ತಿಲ್ಲ, ನಾವ್ ಹೇಗ್ ಇಟ್ಕೊಂಡಿದೀವಿ ಅನ್ನೋದು ಗೊತ್ತಿಲ್ಲ, ನಾವ್ ಎಲ್ಲಿದೀವಿ ಅಂತ ಗೊತ್ತಿಲ್ಲ, ಹಂಗಾಗ್ಬಿಡುತ್ತೆ ಒಂದೊಂದು ಸ್ಟೇಜ್ ಅಲ್ಲಿ. ಅವಾಗ ಏನಾಯ್ತು, ಉಸಿರಾಟ ನಾಭಿಯಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಬರೀ ಭ್ರೂಮಧ್ಯಕ್ಕೆ ಬಂದು ನಿಲ್ಲುತ್ತೆ. ಭ್ರೂಮಧ್ಯಕ್ಕೆ ಬಂದು ನಿಲ್ಲುತ್ತೆ. ಅವಾಗ ಉಸಿರಾಟಗಳು ಕಡಿಮೆ ಆಗುತ್ತೆ. ಅವಾಗ ಆಯಸ್ಸು ಜಾಸ್ತಿ ಆಗುತ್ತೆ. ಮತ್ ಯಾರೋ ಧ್ಯಾನ ಮಾಡೋರು ಬೇಗ ಸತ್ತೋದ್ರು ಅಂದ್ರೆ, ಕೆಲವರು ಬೇಗ ಹೋಗ್ಬಿಟ್ಟಿರ್ತಾರೆ. ಧ್ಯಾನ ಮಾಡಿದ್ರೆ ಆಯಸ್ ಜಾಸ್ತಿ ಅಂದ್ರೆ ಯೂರಿನ್ ಇಷ್ಟು ಬೇಗ ಹೋಗ್ಬಿಟ್ರು ಮತ್ತೆ ಅಂತ ಹೇಳ್ತಾರೆ. ಅವ್ರಿಗಿನ್ನೂ ಕಡಿಮೆ ಇತ್ತೇನೋ ಆಯಸ್ಸು, ಅವ್ರು ಧ್ಯಾನ ಮಾಡಿ ಇನ್ನೂ ಸ್ವಲ್ಪ ಜಾಸ್ತಿ ಆಗಿತ್ತೇನೋ, ಗೊತ್ತಾ ನಮ್ಗೆ ಏನಾದ್ರು ಗೊತ್ತಾ? ಅದಕ್ಕೆ ಯಾರನ್ನು ಜಡ್ಜ್ ಮಾಡ್ಬೇಡಿ ಅಂತ ಹೇಳ್ತಕ್ಕಂಥದ್ದು ಪತ್ರಿಜ. ನಮ್ಗೆ ಯಾರ ಆತ್ಮಸ್ಥಿತಿ ಏನು, ಯಾರ ಜನ್ಮ ಒಂದು ಪ್ರಣಾಳಿಕೆ ಏನು ನಮ್ಗೇನು ಗೊತ್ತಿಲ್ಲ. ಅದು ಏನೇನ್ ನಡಿಬೇಕೋ ಎಲ್ಲ ಪ್ರಕೃತಿಯಲ್ಲಿ ಸಹಜವಾಗಿ ಪರ್ಫೆಕ್ಟ್ ಆಗಿ ನಡೀತಾ ಇರುತ್ತೆ. ಅದಕ್ಕೆ ನೀವು ವಾಯುಪುತ್ರರಾಗಿ ಅಂತ ಹೇಳ್ತಕ್ಕಂಥ. ಅದಕ್ಕೆ ಯಾರಪ್ಪ ರಾಮಾಯಣದಲ್ಲಿ ಉದಾಹರಣೆ ಅಂದ್ರೆ ಆಂಜನೇಯ. ನೋಡ್ರಿ, ಆಂಜನೇಯ ಎಷ್ಟು ಶಕ್ತಿವಂತ, ಮಹಾನ್ ಬಲವಂತ. ಆಂಜನೇಯ 2 ವರ್ಷ ವಯಸ್ಸಿದ್ದಾಗ್ಲೇ ಅಂಜನಾದೇವಿ ಧ್ಯಾನ ಹೇಳ್ಕೊಟ್ರು. ಅವರ ತಾಯಿ ಅಂಜನಾದೇವಿ ಧ್ಯಾನ ಹೇಳ್ಕೊಟ್ರು. ಆತ ಧ್ಯಾನ ಮಾಡಿ ಮಾಡಿ ಎಷ್ಟು ಬಲಶಾಲಿ ಆದ, ಆತನ ಬಲ ಆತನಿಗೆ ಗೊತ್ತಿಲ್ಲ. ಅಂತಹ ಒಂದು ಮಹಾನ್ ಬಲಶಾಲಿ ಆಂಜನೇಯ. ಅದಕ್ಕೆ ನಾವು ಆತ್ಮಸ್ಥಿತಿಗೆ ಇರ್ಬೇಕು ಅಂದ್ರೆ, ಆತ್ಮಶಕ್ತಿ ಪಡಿಬೇಕು ಅಂದ್ರೆ ವಾಯುಪುತ್ರರಾಗ್ಬೇಕು. ಅದಕ್ಕೇನು ಆಹಾರ? ಆಕಾಶ ತತ್ವ. ಆಕಾಶ ತತ್ವ ಹೆಂಗ್ ಸಿಗುತ್ತೆ ನಮ್ಗೆ? ಇವೆಲ್ಲ ಸಿಕ್ಬಿಡುತ್ತೆ ನೋಡ್ರಿ. ಆದ್ರೆ ಆಕಾಶ ತತ್ವ ಧ್ಯಾನದಿಂದನೇ, ಇಲ್ಲ ನಿದ್ದೆಲಿ ಒಂದ್ ಸ್ವಲ್ಪ ಸಿಗುತ್ತೆ. ಧ್ಯಾನ ಮಾಡೋದ್ರಿಂದ ಹೆಚ್ಚೆಚ್ಚು ಸಿಕ್ಕಿ ನಮ್ಮ ಒಂದು ಆತ್ಮಶಕ್ತಿ ಹೆಚ್ಚಾಗ್ತಾ ಬರುತ್ತೆ. ಈ ಒಂದು ಆತ್ಮಸ್ಥಿತಿ ಆಂಜನೇಯ. ಇದು ಶುದ್ಧ ಸಾತ್ವಿಕ ಗುಣ. ಇದು ಸಾತ್ವಿಕ, ತಾಮಸ, ರಾಜಸ, ಸಾತ್ವಿಕ, ಶುದ್ಧ ಸಾತ್ವಿಕ ಗುಣ. ಆಂಜನೇಯನ ಸ್ಥಿತಿ ಶುದ್ಧ ಸಾತ್ವಿಕ ಗುಣ. ಈ ಶುದ್ಧ ಸಾತ್ವಿಕ ಗುಣದಲ್ಲಿ ನಾವು ಹೆಚ್ಚೆಚ್ಚು ಕಳೆದಂಗೆ ಪರಮಾತ್ಮನ ಸ್ಥಿತಿಯನ್ನು ತಲುಪಬಹುದು. ಇದಕ್ಕೆ ಯಾರು ಉದಾಹರಣೆ ರಾಮಾಯಣದಲ್ಲಿ ಅಂದ್ರೆ ಶ್ರೀರಾಮ. ಶ್ರೀರಾಮ ಪರಮಾತ್ಮನ ಸ್ಥಿತಿ ತಾನೆ. ಶ್ರೀರಾಮನ ಸ್ಥಿತಿ ಪರಮಾತ್ಮನ ಸ್ಥಿತಿ. ಅದಕ್ಕೆ ನೀನು ವಾಯುಪುತ್ರನಾದ್ರೆ ಶ್ರೀರಾಮನ ಸ್ಥಿತಿಯನ್ನ ತಲುಪಬಹುದು ಅಂತ ಹೇಳ್ತಕ್ಕಂಥದ್ದು. ಇದು ನಿರ್ಗುಣ ಸ್ಥಿತಿ, ಯಾವುದೇ ಗುಣ ಇಲ್ಲ ಇಲ್ಲಿ. ತಾಮಸ, ರಾಜಸ, ಸಾತ್ವಿಕ, ಶುದ್ಧ ಸಾತ್ವಿಕ ಯಾವ ಗುಣ ಇಲ್ಲ, ನಿರ್ಗುಣ ಸ್ಥಿತಿ. ಅದಕ್ಕೆ ಹೇಳ್ತಕ್ಕಂಥದ್ದು ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ತ್ರೈಗುಣ್ಯ ವಿಷಯ ವೇದ ಅಂದ್ರೆ 3 ಗುಣಗಳು ವಿಷಯಗಳಲ್ಲಿ ಸೇರಿದೆ. ವಿಷಯ ಅಂದ್ರೆ ಪ್ರಪಂಚದಲ್ಲಿರ್ತಕ್ಕಂಥದ್ದು. ನೀನೇನೇನು ಪ್ರಾಪಂಚಿಕವಾಗಿ ಹೇಳ್ತೀಯೋ ಅದೆಲ್ಲ ವಿಷಯ ವಸ್ತುಗಳು. ಆ ವಿಷಯಗಳಿಂದ ಹೊರ ಬಂದ್ರೆ ನೀನು ನಿರ್ಗುಣ ಸ್ಥಿತಿಯನ್ನ ತಲುಪುರ್ತೀಯ. ನೀನು ನಿರ್ಗುಣನಾಗು, ಯಾವುದೇ ಗುಣಗಳನ್ನ ಕೈ ಬಿಡು, ಎಲ್ಲಾ 3 ಗುಣಗಳನ್ನ ಕೈ ಬಿಟ್ಟು ನೀನು ನಿರ್ಗುಣನಾಗು ಅಂತ ಹೇಳ್ತಾನೆ ಶ್ರೀಕೃಷ್ಣ. ನಿಸ್ತ್ರೈಗುಣ್ಯೋ ಭವಾರ್ಜುನ. ಈ ಭವ ಒಂದು ಇದನ್ನ ಬಿಟ್ಟು, ಭವ ಸ್ಥಿತಿಯನ್ನ, ಈ ಒಂದು ಇಹಲೋಕದ ಸ್ಥಿತಿಯನ್ನ ಬಿಟ್ಟು ನೀನು ಪರಲೋಕದ ಸ್ಥಿತಿಯನ್ನ ತಲುಪಬೇಕು ಅಂದ್ರೆ ನೀನು ಈ 3 ಗುಣಗಳನ್ನು ಬಿಟ್ಟು ನಿರ್ಗುಣನಾಗು ಅಂತ ಹೇಳ್ತಾನೆ. ಇದು ನಿರ್ಗುಣ ಸ್ಥಿತಿ, ಶ್ರೀರಾಮನ ಸ್ಥಿತಿ. ನಾವು ದೇಹ ಸ್ಥಿತಿಯಿಂದ ಪರಮಾತ್ಮನ ಸ್ಥಿತಿಗೆ ತಲುಪಬೇಕು ಅಂದ್ರೆ ನಾವು ನಿರ್ಗುಣರಾಗ್ಬೇಕು. ಅದಕ್ಕೆ ನಿರ್ಗುಣಾರಾಧನೆ, ಸಗುಣೋಪಾಸನೆ, ನಿರ್ಗುಣೋಪಾಸನೆ ಅಂತ ಹೇಳ್ತೀವಿ. ನಾವು ಒಂದು ಮೂರ್ತಿಯನ್ನ ಕಲ್ಪಿಸಿ ಏನು ಆರಾಧನೆ ಮಾಡ್ತೀವಿ ಅದು ಸಗುಣೋಪಾಸನೆ. ರಾಮಕೃಷ್ಣ ಪರಮಹಂಸರು ಸಗುಣೋಪಾಸನೆಯಿಂದ ನಿರ್ಗುಣೋಪಾಸನೆಗೆ ಹೋದ್ರು ಅಲ್ವಾ. ಕಾಳಿ ಪೂಜೆಯನ್ನ ಮಾಡ್ತಾ ಆಮೇಲೆ ಅವರು ನಿರ್ಗುಣೋಪಾಸನೆಗೆ, ತೋತಾಪುರಿ ಗುರುಗಳಿಂದ ನಿರ್ಗುಣೋಪಾಸನೆ, ಅದೊಂದು ಬಹಳ ದೊಡ್ಡ ಸಬ್ಜೆಕ್ಟ್ ಇದೆ, ಅದು ಬಿಡಿ. ಆದ್ರೆ ಆತರ ಇವಾಗ ಸದ್ಯಕ್ಕೆ ನಾವು ಮನಸ್ಸು, ಬುದ್ಧಿ, ಆತ್ಮ, ಪರಮಾತ್ಮನ ಒಂದು ಸ್ಥಿತಿಯನ್ನ, ದೇಹ, ಮನಸ್ಸು, ಬುದ್ಧಿ, ಆತ್ಮ, ಪರಮಾತ್ಮನ ಒಂದು ಸ್ಥಿತಿಯನ್ನ ತಿಳ್ಕೊಳ್ತಾ ಹೋಗ್ತಿದೆ.
ಹಾಗೆ ನಾವು ಆ ಒಂದು ಪರಮಾತ್ಮನ ಸ್ಥಿತಿಯನ್ನ ತಲುಪಬೇಕಂದ್ರೆ ನಿರ್ಗುಣರಾಗ್ಬೇಕು. ನಾವು ಒಂದೊಂದು ಗುಣದಲ್ಲೂ, ಸಾತ್ವಿಕ ಗುಣದಲ್ಲಿ, ತಾಮಸ ಗುಣದಲ್ಲಿ, ರಾಜಸ ಗುಣದಲ್ಲಿ, ಸಾತ್ವಿಕ ಒಂದೊಂದರಲ್ಲೂ ಕನಿಷ್ಠ ಪಕ್ಷ 50 ಜನ್ಮ ಇರ್ತದೆ. ಏನೋ ಬೈ ಚಾನ್ಸ್ ಈ ತರ ಯಾರಾದ್ರೂ ಗುರುಗಳು ಸಿಕ್ಕಿ, ಇಲ್ಲ ಯಾರಾದ್ರೂ ಸಿಕ್ಕಿ ನಮ್ಗೆ ಈ ತರ ಒಂದು ಜ್ಞಾನ ಸಿಕ್ಕಿ, ಧ್ಯಾನ ಸಿಕ್ಕಿ ನಾವ್ ಅದನ್ನ ಅಳವಡಿಸ್ಕೊಂಡು ಮುಂದುವರೆದ್ರೆ ಆ ಒಂದು ಜನ್ಮಗಳ ಇದು ಜನ್ಮ ಪರಂಪರೆ ಕಡಿಮೆ ಆಗ್ಬೋದು ಅಷ್ಟೇ ಹೊರತು, ಇಲ್ಲ ಅಂದ್ರೆ ಕನಿಷ್ಠ ಪಕ್ಷ ನಾವು ಎಲ್ಲಾ ಪಾಠಗಳನ್ನ ಕಲಿಬೇಕು ಅಂದ್ರೆ 50 ಜನ್ಮಗಳು ಬೇಕು. ಒಂದೊಂದು ಗುಣದಲ್ಲೂ 50 ಜನ್ಮಗಳು ಬೇಕು. ಇವನ್ನ ದಾಟಿ ಬಂದು ನಾವು ಈ ಧ್ಯಾನ ಸ್ಥಿತಿಗೆ ಬರ್ತಕ್ಕಂಥದ್ದು. ನಾವ್ ಇವತ್ತು ಈ ಧ್ಯಾನ ಸ್ಥಿತಿಗೆ ಬಂದಿದೀವಿ, ನಾವಿಲ್ಲಿ ಕೂತು ಜ್ಞಾನ ಕೇಳ್ತಾ ಇದ್ದೀವಿ ಅಂದ್ರೆ ನಾವು ಹೆಚ್ಚೆಚ್ಚು ಜ್ಞಾನವಂತರಾಗ್ತಾ ಇದ್ದೀವಿ ಅಂದ್ರೆ ಈ ಒಂದು ಎಲ್ಲ ಜನ್ಮ ಪರಂಪರೆಗಳನ್ನ ದಾಟಿದೀವಿ. ಕನಿಷ್ಠ ಪಕ್ಷ 400 ಜನ್ಮ ದಾಟಿರ್ಬೇಕು ಅಂತ ಹೇಳ್ತಾರೆ ಪತ್ರಿಜಿ. ನೋಡ್ರಿ, ಇದು ಒಂದು ಈ ಪರಮಾತ್ಮನ ಸ್ಥಿತಿಯನ್ನ ತಲುಪಬೇಕು ಅಂದ್ರೆ ನಮಗೆ ಆಗ್ಬೇಕಾಗಿರ್ತಕ್ಕಂಥದ್ದು. ಬುದ್ಧಿಯನ್ನ ಸಾಧಿಸಿದ್ರೆ ಬುದ್ಧರಾಗ್ತೀವಿ. ಯಾರು ನಮ್ಗೆ ಅದನ್ನ ಕೊಡಕ್ ಸಾಧ್ಯ ಇಲ್ಲ. ಒಂದು ಬುದ್ಧಿಯನ್ನಾಗ್ಲಿ, ಒಂದು ಮನಸ್ಸನ್ನಾಗ್ಲಿ ಯಾರು ಕೊಡಕ್ ಸಾಧ್ಯ ಇಲ್ಲ. ನಾವ್ ಅದನ್ನ ಡೆವಲಪ್ ಬುದ್ಧಿಯನ್ನಂತೂ ನಾವೇ ಡೆವಲಪ್ ಮಾಡ್ಕೋಬೇಕು. ನಮ್ಮ ಬುದ್ಧಿ ಹೇಗಿದೆ, ಅದಕ್ಕೆ ಸ್ವ ಅಧ್ಯಾಯ ಅಂದ್ರೆ ನಾವು ಪುಸ್ತಕಗಳನ್ನು ಓದೋದು ಒಂದೇ ಅಲ್ಲ, ನಮ್ಮನ್ನ ನಾವು ಅಧ್ಯಯನ ಮಾಡ್ಕೋಬೇಕು. ನಾವೇನ್ ಮಾಡ್ತಾ ಇದ್ದೀವಿ, ಯಾವ ರೀತಿ ನಮ್ಮ ವರ್ತನೆ ಇದೆ, ನಮ್ಮ ಬುದ್ಧಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಇದೆಲ್ಲದ್ರಿಂದ ಹೇಗ್ ಹೊರಗ್ ಬರ್ಬೇಕು, ನಮ್ಮನ್ನ ನಾವು ಸರಿ ತಿದ್ದುಕೋಬೇಕು ಅನ್ನೋದು ಒಂದು ನಾವು ತಪ್ಪು ಮಾಡ್ಬಾರ್ದು ಅಂತಲ್ಲ, ಮಾಡಿರ್ತೀವಿ, ಮಾಡದೇ ಇಲ್ಲ ಅಂತನೂ ಅಲ್ಲ, ಮಾಡಿರ್ತೀವಿ. ಮತ್ತೆ ಮತ್ತೆ ಆ ತಪ್ಪನ್ನ ಮಾಡದೆ ನಮ್ಮನ್ನ ನಾವು ಸರಿ ಮಾಡ್ಕೊಳ್ತಾ ಹೋದ್ರೇನೆ ನಾವು ನಿಜವಾದ ಸ್ವಾಧ್ಯಾಯ ಮಾಡಿದಂಗೆ. ನಮ್ಮನ್ನ ನಾವು ಅಬ್ಸರ್ವ್ ಮಾಡ್ಕೊಂಡು ನಾವು ಸರಿ ಹೋಗ್ಬೇಕು. ಅದು ನಿಜವಾದ ಒಂದು ನಮ್ಮ ಬುದ್ಧಿಯ ಬೆಳವಣಿಗೆ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಅದಕ್ಕೆ ಜ್ಞಾನ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಅದಕ್ಕೋಸ್ಕರನೇ ಬರೀ ಧ್ಯಾನದಿಂದ ಮುಕ್ತಿ ಬರಲ್ಲ, ಧ್ಯಾನ ಮಾಡೋದ್ರಿಂದ ನಮ್ಗೆ ಜ್ಞಾನ ಕೇಳಿದ್ದು ಅರ್ಥ ಆಗುತ್ತೆ. ನೋಡ್ರಿ, ಧ್ಯಾನ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಜ್ಞಾನ ಅರ್ಥನೇ ಆಗಲ್ಲ. ಧ್ಯಾನ ಮಾಡ್ಲಿಲ್ಲ ಅಂದ್ರೆ ಜ್ಞಾನ ಅರ್ಥನೇ ಆಗಲ್ಲ. ಧ್ಯಾನ ಮಾಡಿ ಜ್ಞಾನ ಕೇಳೋದ್ರಿಂದ ನಮ್ಗೆ ಆ ವಿಚಾರಗಳು ಕ್ಲೀನ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ನಾವು ಅದನ್ನ ತಗೊಂಡು ನಮ್ಮಲ್ಲಿ ಆಚರಣೆ ಮಾಡಕ್ಕೆ ಸಾಧ್ಯ ಆಗುತ್ತೆ. ಆವಾಗ ನಮ್ಮ ಜ್ಞಾನವನ್ನ ಹೆಚ್ಚಿಸ್ಕೊಂಡು ನಾವೊಂದು ಸಾಧನೆಯಲ್ಲಿ ಮುಂದುವರೆದು ನಮ್ಮನ್ನ ನಾವು ಪರಮಾತ್ಮ ಸ್ಥಿತಿಗೆ ತಗೊಂಡೋಗಕ್ಕೆ ಅನುಕೂಲ ಆಗೋದಕ್ಕೆ ಪತ್ರಿಸರು ಮೈ ಡಿಯರ್ ಗಾಡ್ಸ್ ಅಂತ ಹೇಳಿದ್ರು. ಮೈ ಡಿಯರ್ ಗಾಡ್ಸ್ ಅಂತ ಹೇಳೋರು ಎಲ್ಲರೂ ದೇವರುಗಳೇ. ಕೆಲವು ಕಡೆ ಏನ್ ಹೇಳ್ತಾರೆ, ನಾನು ದೇವ್ರು ಅಂತಾರೆ ಅಷ್ಟೇ. ನೀವು ದೇವ್ರು ಅನ್ನಲ್ಲ ಸಾರು, ನಾನೂ ದೇವ್ರು, ನೀವು ದೇವ್ರೆ. ಆದ್ರೆ ನಾನು ಇವತ್ತು ತಿಳ್ಕೊಂಡಿದ್ದೀನೆಲ್ಲ, ನೀವು ತಿಳ್ಕೋಬೇಕಾಗಿದೆ. ಸಾಧನೆ ಮಾಡಿ ನಾವು ಆ ಸ್ಥಿತಿಯನ್ನ ತಲುಪಬೇಕಾಗಿದೆ. ದೈವಿ ಗುಣಗಳು ಯಾವ್ಯಾವು? ಕರುಣೆ, ಶಾಂತಿ, ಸಹನೆ, ಈ ತರ ಬೇಕಾದಷ್ಟು ಪ್ರೇಮ, ಈ ಎಲ್ಲ ಗುಣಗಳು ನಮ್ಮಲ್ಲಿ ಇದೆ, ಸ್ವಲ್ಪ ಇದೆ ಅಷ್ಟೆ. ಅದಕ್ಕೆ ನಾವು ಮಾನವರಾಗಿ ಬಂದಿದ್ದೀವಿ. ಆ ಒಂದು ಮೇಲಿನ ಲೋಕಗಳಿಂದ ಮಾನವರಾಗಿ ಏನಕ್ಕೆ ಬಂದಿದೀವಿ ಅಂದ್ರೆ ಸಾಧನೆ ಮಾಡೋಕ್ಕೋಸ್ಕರ ಬಂದಿದೀವಿ. ಈ ಗುಣಗಳನ್ನ ಬೆಳೆಸ್ಕೊಂತ ನಾವು ದೈವಿ ಗುಣಗಳನ್ನ, ನಾವು ದೈವತ್ವದ ಕಡೆಗೆ ಪ್ರಯಾಣ ಮಾಡ್ಬೇಕು ಅಷ್ಟೇ ಹೊರತು ನಾವು ಅದು ಹೇಗ್ ಸಾಧ್ಯ? ನಾವಲ್ಲ ಅಂತ ನಾವ್ ಅಂದ್ಕೊಂತೀವಿ. ಸಾಧ್ಯ ಇದೆ. ನಮ್ಮ ಆ ಒಂದು ಗುಣಗಳನ್ನ ಬೆಳವಣಿಗೆ ಮಾಡ್ಕೊಂಡು ನಮ್ಮನ್ನ ನಾವು ದೈವತ್ವದ ಕಡೆಗೆ ತಗೊಂಡೋಗಕ್ಕೆ ಸಾಧ್ಯ ಇದೆ. ಇದು ಯಾರ ಕೈಲೂ ಮಾಡಕ್ಕಾಗಲ್ಲ, ನಮಗೆ ನಾವೇ ಮಾಡ್ಕೋಬೇಕು. ಈ ರೀತಿ ದೇಹ, ಮನಸ್ಸು, ಬುದ್ಧಿ ಎಲ್ಲ ಸ್ಥಿತಿಗಳನ್ನ ಸರಿ ಮಾಡ್ಕೊಳ್ತಾ ಒಂದು ಆತ್ಮಸ್ಥಿತಿಗೆ ಬಂದು ಆತ್ಮಸ್ಥಿತಿಯಿಂದ ಪರಮಾತ್ಮ ಸ್ಥಿತಿಯನ್ನ ತಲುಪಬೇಕಾಗಿರೋದೇ ನಿಜವಾದ ಸಾಧನೆ. ಇದನ್ನೆಲ್ಲ ಮಾಡ್ತಾ 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 ನಮ್ಮನ್ನ ನಾವು ಉದ್ಧಾರ ಮಾಡ್ಕೋಬಹುದು. ನಾವು ಒಂದು ಆ ಸ್ಥಿತಿಯನ್ನ ತಲುಪಬಹುದು. ನಾವೇನು ಪೂರ್ಣಾತ್ಮದಿಂದ ಬಂದಿದ್ದೀವಿ, ಮತ್ತೆ ನಾವೊಬ್ಬ ಪೂರ್ಣಾತ್ಮನಾಗಕ್ಕೆ ಸಾಧ್ಯ ಆಗತ್ತೆ. ನಾವು ಪೂರ್ಣಾತ್ಮದಲ್ಲಿ ಐಕ್ಯ ಆಗೋದಲ್ಲ, ಇಲ್ಲಿ ನಾವು ಕೂಡ ಒಬ್ಬ ಪೂರ್ಣಾತ್ಮನಾಗಿ ತಯಾರಾಗೋದೆ ಈ ನಿಜವಾದ ಒಂದು ಸ್ಥಿತಿ ಅಂತ ಪತ್ರಿಜಿಯವ್ರು ಯಾವಾಗ್ಲೂ ಹೇಳ್ತಾ ಇದ್ರು. ಆ ರೀತಿ ನಾವು ಸಾಧನೆ ಮಾಡ್ತಾ ನಮ್ಮನ್ನ ನಾವು ಬೆಳೆಸ್ಕೊಳ್ತಾ ಇನ್ನೊಬ್ಬರನ್ನು
ಈ ಒಂದು ದಾರಿಗೆ ಕರ್ಕೊಂಡ್ ಬರ್ತಾ ಅವರು ಕೂಡ ಉದ್ಧಾರ ಆಗಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ಚಿಕ್ಕ ಒಂದು ವಿಚಾರವನ್ನ ಮುಗಿಸ್ತಾ ಇದ್ದೀನಿ. ನನಗೆ ಒಂದು ಅವಕಾಶವನ್ನು ಕೊಟ್ಟ ಮಹಾತರ್ ಫೌಂಡೇಶನ್ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು.